ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಂದ್ರಹಾಸ್ ಎಸ್.ಒ. ಪ್ಲಾಟಿನಂ ಡೈರೆಕ್ಟರ್ ಮೋದಿಕೇರ್ ಇಂಡಿಯಾ. ಇವತ್ತೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದಂಥ ಒಂದು ಮಾಹಿತಿ, ಅತ್ಯವಶ್ಯಕವಾಗಿರುವಂಥ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ತಪ್ಪದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಖಂಡಿತ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಾಕಷ್ಟು ಆರೋಗ್ಯದಲ್ಲಿ ಉಪಯೋಗ ಆಗುವಂಥ ವಿಚಾರಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತದೆ. ಓಕೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವಿವತ್ತು ಆರೋಗ್ಯವಾಗಿರಬೇಕು, ಹಾಸ್ಪಿಟಲ್ಗೆ ಪದೇ ಪದೇ ಹೋಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಬಾರ್ದು, ನನ್ನ ದೇಹ ಆರೋಗ್ಯವಾಗಿರಬೇಕು ಅಂದರೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಹಕ್ಕೆ ಸಾಕಷ್ಟು ರೀತಿ ಪೋಷಕಾಂಶಗಳು ಬೇಕು. ಏನೇನು ಬೇಕು? ಕಾರ್ಬೋಹೈಡ್ರೇಟ್ಸ್ ಬೇಕು, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಈ ಥರ ಸಾಕಷ್ಟು ಅಂಶಗಳು, ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕು. ಇದರಲ್ಲಿ ಇನ್ನೊಂದು ಅಂಶ ಬರುತ್ತೆ, ಫ್ಯಾಟ್ ಅಂದ ತಕ್ಷಣ ತುಂಬ ಜನಕ್ಕೆ ತಪ್ಪು ಕಲ್ಪನೆ ಇದೆ. ಸೊ ಅವರು ತಪ್ಪಾಗೆ ಅರ್ಥ ಮಾಡ್ಕೊಂಡಿರೋವಂಥದ್ದು ಇದೆ. ಬಟ್ ದೇಹಕ್ಕೆ ಫ್ಯಾಟ್ ಕೂಡ ತುಂಬ ಬೇಕಾಗಿರುವಂಥದ್ದು. ಓಕೆ, ಸೊ ಇದೇ ರೀತಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಅನೇಕ ರೀತಿ ಪೋಷಕಾಂಶಗಳಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಕೂಡ ಬಹಳ 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 ಪ್ರಮುಖವಾಗಿ ಬೇಕಾಗಿರುವಂಥ ಒಂದು ಪೋಷಕಾಂಶ. ಹಾಗಾದರೆ ಈ ಪೋಷಕಾಂಶ ನನ್ನ ದೇಹಕ್ಕೆ ಯಾಕೆ ಬೇಕು? ಇದರ ಅವಶ್ಯಕತೆ ಏನು? ವೈಜ್ಞಾನಿಕವಾಗಿ ಇದರ ಲಾಭಗಳೇನು? ಯಾವೆಲ್ಲ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಈ ಒಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನೋ ಒಂದು ಅಂಶ ನನಗೆ ಸಹಕಾರಿಯಾಗಿದೆ. ಹಾಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಒಮೆಗಾ 3 ಅದರ ಮೂಲ ಯಾವುದು, ಎಲ್ಲಿ ಸಿಗುತ್ತೆ ನನಗದು, ಅದೆಲ್ಲದೂ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಬಟ್ ಕೊನೆ ತನಕ ನೋಡಬೇಕು. ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ, ಈ ಒಮೆಗಾ 3 ಫ್ಯಾಟಿ ಆ್ಯಸಿಡಲ್ಲಿ 3 ಅಂಶಗಳು ಬರುತ್ತೆ: ALA, EPA ಹಾಗೂ DHA. ಓಕೆ, ಸೊ ಒಂದೊಂದು ಕೂಡ ಅದರದೇ ಆದಂಥ ಕಾರ್ಯ, ಅದರದೇ ಆದಂಥ ಲಾಭಾಂಶಗಳಿರ್ತದೆ. ಅವೆಲ್ಲವನ್ನು ಕೂಡ ನಾವಿವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ನನ್ನ ದೇಹದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂಶದಿಂದ ನನ್ನ ಎಮೋಷ್ನಲ್, ನನ್ನ ಭಾವನಾತ್ಮಕವಾದಂಥ ಆರೋಗ್ಯದ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ, ಯಾಕೆ ಇದು ಮುಖ್ಯ ಅನ್ನೋದನ್ನು ಈಗ ನೋಡೋಣ. ಓಕೆ, ಸೊ ಸಾಮಾನ್ಯವಾಗಿ ನಾವೆಲ್ಲರೂ ಅನುಭವಿಸುವಂಥದ್ದೇನು? ಒಂದು ಖಿನ್ನತೆ, ಡಿಪ್ರೆಷನ್. ಆ ಡಿಪ್ರೆಷನಿಗೆ ಏನೇನು ಕಾರಣ ಇರುತ್ತೆ? ದುಃಖದಲ್ಲಿರ್ತೀವಿ, ಆಲಸ್ಯದಲ್ಲಿರ್ತೀವಿ, ಜೀವನನೇ ಬೇಡ, ಜೀವನದಲ್ಲಿ ಸಂಪೂರ್ಣ ಆಸಕ್ತಿನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಕರೆಕ್ಟ್? ಇದು ಒಂದು. ನೆಕ್ಸ್ಟ್ ಆತಂಕ, ಆಂಗ್ಸೈಟಿ ಅಂದರೆ ಭಯ, ಏನಾಗುತ್ತೆ ಏನೋ ಅಂತ ಪ್ಯಾನಿಕ್ ಆಗೋದು, ಭಯ ಪಡ್ಕೊಳ್ಳೋದು, ಚಡಪಡಿಕೆ, ಇದೆಲ್ಲದೂ ಇರುತ್ತಲ್ವ. ಸೊ ಈ ಥರದ ಭಾವನಾತ್ಮಕವಾದಂಥ ನಿಮ್ಮ ಒಂದು ಆರೋಗ್ಯ ಏನಿದೆ, ಅಂಶ ಏನಿದೆ, ಇದೆಲ್ಲ ಕಮ್ಮಿ ಆಗಬೇಕಂದ್ರೆ ನಿಮ್ಮ ದೇಹದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂಶ ಚೆನ್ನಾಗಿತ್ತು ಅಂತಂದರೆ ಖಿನ್ನತೆ ಮತ್ತು ಆತಂಕವನ್ನು ಕಡಿಮೆ ಮಾಡ್ತದೆ. ಸೊ ಇದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ, EPA ಅನ್ನೋ ಒಂದು ಅಂಶ ಹೇಳಿದ್ನಲ್ಲ, ಅದು ಈ ಖಿನ್ನತೆ ಮತ್ತು ಆತಂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು. ನೆಕ್ಸ್ಟ್, ನಮ್ಮ ಕಣ್ಣಿನ ದೃಷ್ಟಿ, ಇದರ ಒಂದು ಆರೋಗ್ಯಕ್ಕೂ ಸಹ ಈ ಒಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂಶ ತುಂಬ ಅವಶ್ಯಕತೆ ಇದೆ. ಹೇಗೆ ನೋಡೋಣ. ಕಣ್ಣಿನ ಆರೋಗ್ಯವನ್ನು ಸುಧಾರಿಸ್ತದೆ, ಅಂದರೆ ನಮ್ಮ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇದರಲ್ಲಿ DHA ಅಂತ ಒಂದು ಅಂಶ ಇರುತ್ತೆ ಅಂತ ಹೇಳಿದ್ನಲ್ಲ, ಅದು ನಮ್ಮ ಕಣ್ಣಿನ ಆರೋಗ್ಯವನ್ನು, ನಮ್ಮ ಕಣ್ಣಿನ ದೃಷ್ಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ, ಸುಧಾರಿಸಲಿಕ್ಕೆ ಸಹಾಯ ಮಾಡ್ತದೆ. ನೆಕ್ಸ್ಟು ಈ ಒಂದು DHA ಅಂತ ನಾನು ಏನು ಹೇಳಿದೆ, ಈ ಒಮೆಗಾ 3ಯಲ್ಲಿರುವಂಥ ಒಂದು ಅಂಶ, ಇದು ಕಣ್ಣಿನ ಪ್ರಮುಖವಾದಂಥ ಒಂದು ರಚನಾತ್ಮಕ ಅಂಶ. ಇದು ಅಂದರೆ ಒಂದು ಸ್ಟ್ರಕ್ಚರಲ್ ಪೋರ್ಷನ್ ಆಫ್ ಅವರ್ ಐ ಅಂತಲೇ ಹೇಳ್ಬೋದು. ಸೊ ರೆಟಿನಾದಲ್ಲಿ DHA ಒಂದು ಸ್ಟ್ರಕ್ಚರಲ್ ಪೋರ್ಷನ್ ಆಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಕಣ್ಣಿನ ಆರೋಗ್ಯ ಯಾರಿಗೆಲ್ಲ ಉತ್ತಮ ಆಗಬೇಕು ಅಂತಿದೆ, ಅಥವಾ ಉತ್ತಮವಾಗೇ ಇರಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ, ಒಮೆಗಾ 3 ಅನ್ನೋ ಒಂದು ಪೋಷಕಾಂಶವನ್ನು ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಕಣ್ಣಿನ ದೃಷ್ಟಿ ಅತ್ಯುತ್ತಮವಾಗಿರ್ತದೆ. ನೆಕ್ಸ್ಟ್, ಇವತ್ತು ಸಾಕಷ್ಟು ಜನ ಒಂದು ಕಣ್ಣಿನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇದು ಹೆಂಗಿದೆ ಅಂತಂದರೆ, ಪ್ರಪಂಚದಾದ್ಯಂತ ಯಾರೆಲ್ಲ ಇವತ್ತು ಕುರುಡುತನ ಅಥವಾ ಅತ್ಯಂತ ಕಂಪ್ಲೀಟ್ ಇನ್ನೇನು ಕಣ್ಣೇ ಹೋಯಿತು ಅನ್ನಬೇಕು, ಕಣ್ಣು ಸಂಪೂರ್ಣ ಡ್ಯಾಮೇಜ್, ಈ ಥರ ಯಾರೆಲ್ಲ ಅನುಭವಿಸ್ತಾ ಇದ್ದಾರೆ, ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಆ ಒಂದು ಕಾಯಿಲೆ ಹೆಸರು ಏನಪ್ಪ ಅಂತಂದರೆ ಮ್ಯಾಕ್ಯುಲಾರ್ ಡಿಜನರೇಷನ್ ಅಂತ ಕರಿತೀವಿ. ಸೊ ಈ ಒಂದು ಡೇಂಜರಸ್ ಡಿಸೀಸ್ ನಿಮ್ಮ ಕಣ್ಣಿಗೆ ಬರಬಾರ್ದು ಅನ್ನೋದಾದರೆ ನೀವು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂಶವನ್ನು ಪ್ರತಿದಿನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸ್ಕೋಬೇಕಾಗ್ತದೆ. ಓಕೆ, ನೋಡಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿ. ಸೊ ಇದೆಲ್ಲದು ಕಣ್ಣಿಗೆ ಸಂಬಂಧಪಟ್ಟಿದ್ದು. ಸೊ ಈಗ ನಾವು ಬರ್ತಿರೋವಂಥದ್ದು ಮೆದುಳಿನ ಆರೋಗ್ಯ, ಬ್ರೈನ್ ಹೆಲ್ತ್. ಖಂಡಿತ ಒಮೆಗಾ 3 ಏನಿದೆ, ಇದು ಸಣ್ಣ ಮಗುವಿಂದ ಹಿಡಿದು, ಅಂದರೆ ಹೊಟ್ಟೆಯಲ್ಲಿ ಇರುವಂತಹ ಒಂದು ಮಗು, ಶಿಶು ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಕೂಡ
ಮೆದುಳಿನ ಆರೋಗ್ಯ ಅತ್ಯುತ್ತಮವಾಗಿರಬೇಕು ಅಂದರೆ, ಮೆದುಳು ತುಂಬ ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು, ಒಳ್ಳೆ ಬೆಳವಣಿಗೆ ಆಗಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅಂಶ ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಸೊ ನೋಡೋಣ, ಈಗ ನಿಮಗೆ ಅನ್ನಿಸ್ತಿರ್ಬೋದು, ಹಾಗಾದರೆ ಹೊಟ್ಟೆಲಿರುವಂಥ ಮಗುಗೆ ಯಾರು ಒಮೆಗಾ 3 ಕೊಡೋಕ್ಕಾಗತ್ತೆ? ಅದೇನಾದರೂ ತಿನ್ನೋಕ್ಕಾಗತ್ತಾ? ಖಂಡಿತ ಇಲ್ಲ. ಆದರೆ ಆ ತಾಯಿ, ಯಾರು ಗರ್ಭಿಣಿ ಆಗಿರುವಂಥ ತಾಯಿ ಇರ್ತಾರೆ, ಅವರು ಒಮೆಗಾ 3 ಅಂಶವನ್ನು ತಗೊಂಡ್ರೆ ಅದು ಮಗುವಿನ ಮೆದುಳಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಬಹಳ ಅದ್ಭುತವಾಗಿ ಸಹಕರಿಸ್ತದೆ. ಆ ಮೆದುಳಿನ ಆರೋಗ್ಯವನ್ನು, ಆ ಹೊಟ್ಟೆಲಿರುವಂಥ ಮಗುವಿನ ಆರೋಗ್ಯವನ್ನು ಕಾಪಾಡ್ತದೆ. ಅಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಮೆಗಾ 3 ತಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅವಶ್ಯಕ. ಸೊ ಗರ್ಭಾವಸ್ಥೆಯಲ್ಲಿದ್ದಾಗ ಅಥವಾ ನಂತರದ ದಿನಗಳಲ್ಲಿ ಯಾರು ತಾಯಿ ಆಗಿರ್ತಾರೋ ಅವರು ಒಮೆಗಾ 3 ತಗೊಳ್ಳೋದಾಗಿರ್ಬೋದು. ನಂತರ ಮಕ್ಕಳು ಬೆಳೀತಾ ಪ್ರತಿ ಎಲ್ಲ ಏಜವರಿಗೂ ಒಮೆಗಾ 3 ಯಾವುದಾದ್ರೂ ಆಹಾರದ ಮುಖಾಂತರ ಕೊಡೋದ್ರಿಂದ ಅವರ ಆರೋಗ್ಯ ತುಂಬ ಅದ್ಭುತವಾಗ್ತದೆ, ವಿಶೇಷವಾಗಿ ಮೆದುಳಿನ ಆರೋಗ್ಯ. ನೆಕ್ಸ್ಟ್, ಇದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತಂದರೆ, ಸುಧಾರಿತ ಅರಿವಿನ ಬೆಳವಣಿಗೆ, ಉತ್ತಮ ಸಂವಹನ ಮತ್ತು ಸಾಮಾಜಿಕ ಕೌಶಲ್ಯಗಳು, ಇದೆಲ್ಲದೂ ಕೂಡ ಮಕ್ಕಳಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು ಒಳ್ಳೆಯ ವಿಚಾರಗಳು. ಹಾಗೆ ಕೆಲವೊಬ್ಬರು ಮಕ್ಕಳಲ್ಲಿ ಏನಾಗುತ್ತಪ್ಪ ಅಂತಂದರೆ ಬೆಳವಣಿಗೆಯ ವಿಳಂಬ, ಅಂದರೆ ಡೆವಲಪ್ಮೆಂಟಲ್ ಡಿಲೇಸ್ ಅಂತ ಕರಿತೀವಿ. ಅಂದರೆ ನೀಟಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗದೇ ಇರೋವಂಥದ್ದು, ಅಥವಾ ಬೆಳೀತಾ ಬುದ್ಧಿಮಾಂದ್ಯರಾಗುವಂಥದ್ದು, ಅಥವಾ ಏನು ಬೇಕಾದರೂ ಆಗ್ಬೋದು, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ. ಸೊ ಇನ್ ಎನಿ ವೇ, ಸೊ ಡೆವಲಪ್ಮೆಂಟ್ ಡಿಲೇಸ್ ಆಗ್ಬೋದು. ಸೊ ಇದೆಲ್ಲ ಆಗಬಾರ್ದು, ಈ ಥರ ಒಂದು ಅಪಾಯದ ಸ್ಥಿತಿಗೆ ನಮ್ಮ ಮಕ್ಕಳು ಹೋಗಬಾರ್ದು ಅನ್ನೋದಾದರೆ, ಸೊ ಒಮೆಗಾ 3 ಅನ್ನೋದು ತುಂಬ ಅಂದರೆ ಒಮೆಗಾ 3ನೇ ಎಲ್ಲದು ಅಂತ ಹೇಳ್ತಿಲ್ಲ, ಎಲ್ಲದೂ ಬೇಕು, ಜೊತೆಗೆ ಒಮೆಗಾ 3 ಕೂಡ ಅಷ್ಟೇ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ. ಓಕೆ, ನೆಕ್ಸ್ಟ್ ಇದಾಯಿತು. ಮುಂದೆ ಒಮೆಗಾ 3 ಮತ್ತೆ ಯಾಕೆ ಬೇಕಂತಂದರೆ, ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ, ಬಹಳ ಮುಖ್ಯವಾಗಿ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಬೇಕು. ಇವತ್ತು ನೀವು ನೋಡ್ತಾ ಇದ್ದೀರಾ, ಸಣ್ಣ ಮಕ್ಕಳಿಂದ ಹಿಡಿದು, ಮುಂಚೆ ಹಾರ್ಟ್ ಅಟ್ಯಾಕ್ ಅಂದರೆ 60 ವರ್ಷ, 70 ವರ್ಷ, 80 ವರ್ಷ, ಬಟ್ ಇವತ್ತು ಯಾವ ವಯಸ್ಸಿನ ಮಿತಿಯೇ ಇಲ್ದಲೆ ಹೃದಯದ ಆರೋಗ್ಯ ಕೆಡ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹಾರ್ಟ್ ಫೇಲ್ಯೂರ್ಸ್ ಆಗ್ತಾ ಇದೆ. ಕರೆಕ್ಟ್? ಹಾಗಾಗಿ ಹೃದಯದ ಆರೋಗ್ಯಕ್ಕೂ ಕೂಡ ನಾನು ಬಹಳ ಫೋಕಸ್ ಮಾಡಬೇಕಾಗ್ತದೆ. ಸೊ ಅದ್ರ ಬಗ್ಗೆ ನೋಡೋದಾದರೆ, ಹೃದ್ರೋಗದ ಅಪಾಯಕಾರಿ ಅಂಶಗಳನ್ನು ಕಡಿಮೆ ಮಾಡುವ ಮೂಲಕ, ಅಂದರೆ ಇವತ್ತು ನೋಡಿರ್ಬೋದು, ಫುಡ್ಡು, ಎನ್ವಿರಾನ್ಮೆಂಟ್, ಪೊಲ್ಯೂಷನಿಂದ ಸಾಕಷ್ಟು ರೀಸನ್ನಿಂದ ನಮ್ಮ ಹಾರ್ಟನ್ನು ನಾವು ಡ್ಯಾಮೇಜ್ ಮಾಡ್ಕೊಳ್ತಿದ್ದೀವಿ. ಕರೆಕ್ಟ್? ಇದರಿಂದ ಅನೇಕ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಆ ರಿಸ್ಕ್ ಫ್ಯಾಕ್ಟರ್ಸಿಂದ ನಿಮ್ಮ ಹೃದಯಕ್ಕೆ ಏನು ಡ್ಯಾಮೇಜ್ ಆಗ್ದಂಗೆ ಪ್ರೊಟೆಕ್ಟ್ ಮಾಡಿ, ಪ್ರಿವೆಂಟ್ ಮಾಡಿಬಿಟ್ಟು ನಿಮ್ಮ ಹೃದಯದ ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಈ ಒಮೆಗಾ 3 ಅನ್ನೋ ಒಂದು ಅಂಶ ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ. ನೆಕ್ಸ್ಟ್, ನಮ್ಮ ದೇಹದಲ್ಲಿ ಒಂದು ಕೊಬ್ಬಿನ ಅಂಶ ಸೇರಿಕೊಂಡಿರುತ್ತೆ, ಟ್ರೈಗ್ಲಿಸರೈಡ್ಸ್ ಅಂತ. ನೋಡಿ, ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ದೇಹದಲ್ಲಿ ಯಾವ ಅಂಶನೂ ಬೇಡವೇ ಬೇಡ ಅಂತ ನಾವು ಯಾವುದನ್ನು ಹೇಳೋಕ್ಕಾಗಲ್ಲ. ಬಟ್ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಟ್ರೈಗ್ಲಿಸರೈಡ್ಸ್ ನಮ್ಮ ದೇಹದಲ್ಲಿ ಎಷ್ಟಿರಬೇಕೋ ಅಷ್ಟಿದ್ರೆ ಒಳ್ಳೆಯದು. ಬಟ್ ಇವತ್ತಿನ ಆಹಾರ ಶೈಲಿ, ಜೀವನ ಶೈಲಿಯಿಂದ ಟ್ರೈಗ್ಲಿಸರೈಡ್ಸ್ ಮಟ್ಟ ತುಂಬಾ ಜಾಸ್ತಿ ಆಗಿದೆ. ಅದರಿಂದನೇ ಇವತ್ತು ಅನೇಕ ಹೃದಯದ ಸಮಸ್ಯೆಗಳು ಬರ್ತಾ ಇರುವಂಥದ್ದು. ಹಾಗಾಗಿ ಸೊ ಈ ಒಮೆಗಾ 3 ಅಂಶ ಏನು ಮಾಡುತ್ತೆ ಅಂತಂದರೆ, ಆ ಟ್ರೈಗ್ಲಿಸರೈಡ್ ಮಟ್ಟವನ್ನು ಕಡಿಮೆ ಮಾಡ್ತದೆ. ಹಾಗೆ ನಮ್ಮ ದೇಹದಲ್ಲಿ LDL ಅಂತ ಇರುತ್ತೆ, ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್, ಇದರ ಅಂಶವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಸಹಾಯ ಮಾಡ್ತದೆ. ಯಾಕೆಂದರೆ ಇದು ಯಾವಾಗಲೂ ಕಮ್ಮಿನೇ ಇರಬೇಕು. ಓಕೆ, ನೆಕ್ಸ್ಟ್ ಅದೇ ಥರ ನೋಡಿ, ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡುತ್ತೆ ಅನ್ನೋದಕ್ಕಿದು. ನೆಕ್ಸ್ಟ್, ನಮ್ಮ ದೇಹದಲ್ಲಿ HDL ಅಂತ ಒಂದಿದೆ, ಅದು ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ ಅಂತ ನಾವು ಕರಿತೀವಿ. ಆ ಒಳ್ಳೆ ಕೊಲೆಸ್ಟ್ರಾಲ್ ಅಂಶವನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ನ್ಯೂಟ್ರಿಯೆಂಟ್. ಹಾಗೆ ಇನ್ಫ್ಲಮೇಷನ್ಸ್, ಉರಿಯೂತ ಅಂತ ನಾವೇನು ಹೇಳ್ತೀವಿ, ಆ ಇನ್ಫ್ಲಮೇಷನ್ಸನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ಒಮೆಗಾ 3 ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಈ ಒಮೆಗಾ 3 ಏನಿದೆ ಅಂತಂದರೆ, ಇದು ನಮ್ಮ ಬ್ಲಡ್ಡಲ್ಲಿ ಪ್ಲೇಟ್ಲೆಟ್ಸ್ ಅಂತ ಇರ್ತದೆ, ಅದು ಒಟ್ಟಿಗೆ ಸೇರಿಕೊಳ್ಳದ ಹಾಗೆ ಮಾಡ್ತದೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನಲ್ಲಿ ತುಂಬ ಡೇಂಜರಸ್ ಬ್ಲಡ್ ಕ್ಲಾಟ್ಸ್ ಆಗ್ತಾ ಇರುತ್ತೆ. ಅಂದರೆ ಇಟ್ ಮೇ ಲೀಡ್ ಟು ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್, ಏನು ಬೇಕಾದ್ರೂ ಆಗ್ಬೋದು. ಆ ಥರ ಬ್ಲಡ್ ಕ್ಲಾಟ್ಸ್ ಆಗ್ತಾ ಇರುತ್ತೆ. ಸೊ ಆ ಫಾರ್ಮೇಷನ್ ಏನು, ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಏನಾಗುತ್ತೆ, ಅದು ಆಗದೇ ರೀತಿ ನಿಮ್ಮ ಹೃದಯವನ್ನು ಅಥವಾ ನಿಮ್ಮ ರಕ್ತ ಸಂಚಾರವನ್ನು ನೀವು ಕಾಪಾಡ್ಕೋಬೇಕು ಅನ್ನೋದಾದರೆ ಒಮೆಗಾ 3 ಅಂಶನೂ ಕೂಡ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇದೆಲ್ಲ ಹೃದಯದ ಆರೋಗ್ಯದ ಬಗ್ಗೆ ಆಯಿತು. ಈಗ ಮಕ್ಕಳ ಚಿಲ್ಡ್ರನ್ಸ್ ಬಿಹೇವಿಯರ್ ಹೆಲ್ತ್, ಅವ್ರು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ, ಅದರ ಆರೋಗ್ಯ ಹೇಗೆ ಕಾಪಾಡುತ್ತೆ ಅಂತ ನೋಡೋದಾದರೆ, ಮಕ್ಕಳಲ್ಲಿ
ADHD ಅಂತ ಕರಿತೀವಿ, ಅಂದರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಓಕೆ, ಇದರ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ಏನು ಸರ್ ಇದು ಹೊಸದಾಗಿ ಹೇಳ್ತಿದ್ರಲ್ಲ, ಎಲ್ಲೂ ಅಷ್ಟು ಕೇಳಿಲ್ವಲ್ಲ? ಎಸ್, ಇದು ಕೇಳಿದೇ ಇರ್ಬೋದು, ಬಟ್ ಇದರ ಲಕ್ಷಣಗಳು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ, ಹಾಂ ನನ್ನ ಮಗನು ಅಥವಾ ನನ್ನ ಮಗಳು ಹಿಂಗೆ ಆಡ್ತಾರೆ ಸರ್ ಅಂತ ನೀವು ಹೇಳ್ತೀರಾ. ಓಕೆ, ನೋಡೋಣ ಹಾಗಾದರೆ ADHDಯ ಲಕ್ಷಣಗಳೇನೇನು? ಅಜಾಗರೂಕತೆ, ಹೈಪರ್ ಆಕ್ಟಿವಿಟಿ, ಹಠಾತ್ ಪ್ರವೃತ್ತಿ, ಚಡಪಡಿಕೆ, ಆಕ್ರಮಣಶೀಲತೆ. ಅಂದರೆ ಅಜಾಗರೂಕತೆ ಅಂತಂದರೆ ಅಟೆನ್ಷನ್ ಕೊಡದೇ ಇರೋವಂಥದ್ದು, ಹೈಪರ್ ಆಕ್ಟಿವಿಟಿ ಆಗಿಬಿಡುವಂಥದ್ದು, ಅಥವಾ ಇಂಪಲ್ಸಿವಿಟಿ, ಹಠಾತ್ ಪ್ರವೃತ್ತಿ, ತುಂಬ ಹಠ ಮಾಡೋದು, ಆಮೇಲೆ ಮೂಡ್ ಸ್ವಿಂಗ್ಸ್ ಆಗೋದು, ವೇರಿಯೇಷನ್ಸ್ ಆಗುವಂಥದ್ದು ಮಕ್ಕಳಲ್ಲಿ, ಆಮೇಲೆ ರೆಸ್ಟ್ಲೆಸ್ನೆಸ್, ಒಂಥರ ಚಡಪಡಿಕೆ, ಅದಾದಮೇಲೆ ಅಗ್ರೆಷನ್, ಒಂಥರ ಆಕ್ರಮಣವಾಗಿ ಅವರ ಒಂದು ಬಿಹೇವಿಯರಲ್ಲಿ ಮಾಡುವಂಥದ್ದು. ಸೊ ಇದೆಲ್ಲದನ್ನು ಏನಂತಾರೆ ಅಂತಂದರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಕರೀತಾರೆ. ಸೊ ಇದು ಇವತ್ತಿನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಿದೆ. ಓಕೆ, ಸೊ ಇದಕ್ಕೆ ಸಾಕಷ್ಟು ಪರಿಹಾರಗಳಿದೆ. ಜೊತೆಯಲ್ಲಿ ಒಮೆಗಾ 3 ಅಂಶವನ್ನು ಕೂಡ ಕೊಡೋದ್ರಿಂದ, ಒಮೆಗಾ 3 ಅವರ ಆಹಾರದಲ್ಲಿ ಅಥವಾ ಅವರ ದೇಹಕ್ಕೆ ಸಪ್ಲಿಮೆಂಟ್ ಮುಖಾಂತರ ಸೇರೋದ್ರಿಂದ ಈ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ನೆಕ್ಸ್ಟ್, ಒಮೆಗಾ 3 ನೋಡಿ, ಒಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನೋದು ಎಷ್ಟು ಉಪಯೋಗಗಳಿದೆ ನೀವೇ ನೋಡ್ತಾ ಬಂದ್ರಿ. ಇನ್ನೂ ಮುಗ್ದಿಲ್ಲ, ಇನ್ನೂ ತುಂಬ ಇದೆ. ಮೆಟಬಾಲಿಕ್ ಸಿಂಡ್ರೋಮ್ ಅನ್ನೋದು ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ವೇರಿಯಸ್ ಡಿಸಾರ್ಡರ್ಸ್ ಇನ್ ಅವರ್ ಬಾಡಿ. ಸಾಕಷ್ಟು ರೀತಿಯ ಕಾಯಿಲೆಗಳ ಎಲ್ಲವನ್ನು ಒಟ್ಟಿಗೆ ಸೇರಿಸಿದ್ರೆ ಅದನ್ನು ಮೆಟಬಾಲಿಕ್ ಸಿಂಡ್ರೋಮ್ ಅಂತಾರೆ. ಹಾಗಾದರೆ ಯಾವೆಲ್ಲ ಕಾಯಿಲೆಗಳು? ಇದಕ್ಕೆ ಒಮೆಗಾ 3 ಹೆಂಗೆ ಹೆಲ್ಪ್ ಮಾಡುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಂಡ್ರೋಮ್, ಆ್ಯಂಡ್ ಇವತ್ತು ಮೇಜರ್ ಆಫ್ ದ ಪಾಪ್ಯುಲೇಷನ್ ಅವರು ಮೆಟಬಾಲಿಕ್ ಸಿಂಡ್ರೋಮಿಂದ ಸಫರ್ ಪಡ್ತಾ ಇದ್ದಾರೆ. ನೀವು ಒಮೆಗಾ 3ನ ನಿಮ್ಮ ಡಯೆಟಲ್ಲಿ ನಿಮ್ಮ ಸಪ್ಲಿಮೆಂಟ್ ಮುಖಾಂತರ ತಗೊಳ್ಳೋದ್ರಿಂದ ಇದರ ಲಕ್ಷಣಗಳನ್ನು ಕಡಿಮೆ ಮಾಡ್ತದೆ. ಹಾಗಾದರೆ ಏನಿದ್ರ ಲಕ್ಷಣಗಳು? ಒಬೆಸಿಟಿ, ಬೊಜ್ಜು, ಓಕೆ, ಹೈ BP, ತೀವ್ರ ರಕ್ತದೊತ್ತಡ, ದೇಹದಲ್ಲಿ ಈ ಕೆಟ್ಟು ಕೊಲೆಸ್ಟ್ರಾಲ್ ಅಂತೀವಲ್ಲ, ಯಾವುದು ಟ್ರೈಗ್ಲಿಸರೈಡ್ಸ್, ಅದು ತುಂಬ ಜಾಸ್ತಿ ಇರೋದು, ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋದು, ಅಂದರೆ ನಥಿಂಗ್ ಬಟ್ ಡಯಾಬಿಟೀಸ್, ಆಮೇಲೆ ಒಳ್ಳೆ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗೋದು, ಇದೆಲ್ಲದರಿಂದ ಏನಾಗುತ್ತೆ ಅಂದರೆ ಹಾರ್ಟ್ ಡಿಸೀಸ್ ಬರ್ತದೆ, ಪದೇ ಹುಷಾರಿಲ್ದಂಗೆ ಆಗ್ತದೆ, ಇಲ್ನೆಸ್ ಆಗ್ತದೆ. ಸೊ ಇದೆಲ್ಲದೂ ಸೇರಿ ಏನು ಹೇಳ್ತಾರೆ ಅಂದರೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರೀತಾರೆ. ಸೊ ನಿಮ್ಮ ಡಯೆಟಲ್ಲಿ ನೀವು ಒಮೆಗಾ 3 ತಗೊಳ್ಳೋದ್ರಿಂದ ಸಪ್ಲಿಮೆಂಟ್ ಮುಖಾಂತರ, ಸೊ ನಿಮಗೇನಾಗುತ್ತೆ ಅಂತಂದರೆ ಈ ಲಕ್ಷಣಗಳು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್, ಈ ಮೆಟಬಾಲಿಕ್ ಸಿಂಡ್ರೋಮಿಗೆ ಸಂಬಂಧಪಟ್ಟಂತಹ ಒಂದು ರಕ್ತದಲ್ಲಿನ ಸಕ್ಕರೆ ಮಟ್ಟ ಏನಿದೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಾರ್ಮಲ್ ಲೆವೆಲಲ್ಲಿ ಒಮೆಗಾ 3 ಸಪೋರ್ಟ್ ಮಾಡುತ್ತೆ. ಇನ್ಫ್ಲಮೇಷನ್ಸ್ ಆಗ್ತಾ ಇರುತ್ತೆ ಬಾಡಿಲಿ, ಆ ಇನ್ಫ್ಲಮೇಷನ್ಸ್ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆ ಹೃದಯದ ರೋಗಗಳೇನು ಬರುತ್ತೆ ಅದರ ಅಪಾಯವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಒಮೆಗಾ 3 ಅನ್ನೋದು ಸಹಾಯ ಮಾಡ್ತದೆ. ನೆಕ್ಸ್ಟ್, ಇನ್ಫ್ಲಮೇಷನ್ಸ್. ಸೊ ನಮ್ಮ ಬಾಡಿಯಲ್ಲಿ ಕೆಲವೊಂದು ಫಾರಿನ್ ಬಾಡೀಸ್ ಬಂದಾಗ ನಮ್ಮ ಬಾಡಿಲಿ ಇನ್ಫ್ಲಮೇಷನ್ಸ್ ಅಂತ ಹೇಳಿ ಆಗ್ತದೆ. ಓಕೆ, ಅಂದರೆ ಅದಕ್ಕೆ ರಿಯಾಕ್ಟ್ ಮಾಡ್ತದೆ, ಆವಾಗ ಕೆಲವೊಂದು ಇನ್ಫ್ಲಮೇಷನ್ಸ್ ಆಗ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ನೀವು ನೋಡಿ, ಸೊ ನಿಮ್ಮ ಬಾಡಿ ಒಳಗಡೆ ಇನ್ ಕೇಸ್ ಯಾವುದಾದ್ರೂ ಒಂದು ಬೇಡದೇ ಇರುವಂತಹ ಒಂದು ಬ್ಯಾಕ್ಟೀರಿಯಾ ಆರ್ ವೈರಸ್ ಸೇರ್ಕೊಂತು ಅಂದರೆ ನಿಮಗೆ ಅದ್ರದ್ದು ಇಮಿಡಿಯೇಟ್ ಎಫೆಕ್ಟ್ ನಿಮ್ಮ ಸ್ಕಿನ್ ಮೇಲೆ ಗೊತ್ತಾಗುತ್ತೆ. ಸೊ ಇದೇನೆಂದರೆ ಇಮಿಡಿಯೇಟ್ ಎಫೆಕ್ಟ್, ಅದಕ್ಕೆ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡುವಂಥದ್ದು. ಸೊ ಈ ಥರ ಇನ್ಫ್ಲಮೇಷನ್ಸ್ ನಮ್ಮ ಬಾಡಿಲಿ ಆಗ್ತಾ ಇರುತ್ತೆ. ಓಕೆನಾ? ಸೊ ಈ ಇನ್ಫ್ಲಮೇಷನ್ಸ್ ಏನಿದೆ ಇದು ಆರೋಗ್ಯಕ್ಕೆ ತುಂಬ ಅತ್ಯಗತ್ಯ, ಅಂದರೆ ವೈಟಲ್ ಅಂತ ನಾವು ಕರಿತೀವಿ, ತುಂಬ ಬೇಕಾಗಿರುವಂಥದ್ದು. ಆದರೆ ಇದೇ ಥರ ಇನ್ಫ್ಲಮೇಷನ್ಸ್ ಏನಾದರೂ ಕಂಟಿನ್ಯೂ ಆದರೆ, ಓಕೆ, ಈ ಎಕ್ಸಾಂಪಲ್ ಕೊಡ್ತೀನಿ. ಒಂದು ದಿವಸ ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತೀರಾ, ನಿಮ್ಮ ಬಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ. ಓಕೆ, ಒನ್ ಡೇ ಅಲ್ವಾ ಅಂತೇಳಿ ಅದನ್ನು ಇನ್ಫ್ಲಮೇಷನಾಗಿ ತಗೊಳುತ್ತೆ, ಕ್ಯೂರ್ ಮಾಡುತ್ತೆ, ಅದರಿಂದ ಏನು ತೊಂದರೆ ಆಗಿರುತ್ತೆ ಅದನ್ನು ಕ್ಯೂರ್ ಮಾಡುತ್ತೆ, ಟ್ರೀಟ್ ಮಾಡುತ್ತೆ. ಬಟ್ ನೀವು ಡೈಲಿ ರೆಗ್ಯುಲರ್ ಆಗಿ ಅನ್ಲಿಮಿಟೆಡ್ ಆಗಿ ಪದೇ ಟಾಕ್ಸಿನ್ ಲೈಕ್ ಆಲ್ಕೋಹಾಲನ್ನು ತಗೊಳ್ತಾ ಹೋದರೆ ಏನಾಗುತ್ತೆ, ಇನ್ಫ್ಲಮೇಷನ್ಸ್ ಲಾಂಗ್ ಟರ್ಮಲ್ಲಿರುತ್ತೆ. ಸಾಗರ ನಾನು ಡೈಲಿ ಆಲ್ಕೋಹಾಲ್ ತಗೊಳ್ತಿಲ್ಲ ಬಟ್ ನನಗೆ ಇನ್ಫ್ಲಮೇಷನ್ಸ್ ಆಗ್ತಾ ಇದೆಯಾ? ಖಂಡಿತ ಅದು ಬರೀ ಆಲ್ಕೋಹಾಲಿಂದನೇ ಅಲ್ಲ, ನಿಮ್ಮ ಆಲೋಚನೆಗಳಿಂದ ಆಗಿರ್ಬೋದು, ನಿಮ್ಮ ಜೀವನ ಶೈಲಿಯಿಂದ, ನಿಮ್ಮ ಆಹಾರ ಕ್ರಮಗಳಿಂದ, ಸಾಕಷ್ಟು ರೀಸನ್ಸಿಂದ ಇನ್ಫ್ಲಮೇಷನ್ಸ್ ಆಗುತ್ತೆ. ಆ್ಯಂಡ್ ಜಂಕ್ ಫುಡ್ಸಿಂದ, ಸಾಫ್ಟ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್ ಎಲ್ಲದರಿಂದನೂ ಆಗುತ್ತೆ. ಓಕೆ, ಸೊ ಇದೇನಾದರೂ ಲಾಂಗ್ ಟರ್ಮಲ್ಲಿ ದೀರ್ಘಾವಧಿಯಲ್ಲಿ ಆದಾಗ ಏನಾಗುತ್ತೆ ಅಂತಂದರೆ ಕ್ರೋನಿಕ್ ಡಿಸೀಸಸ್ ಅಂತ ನಾವು ಕರಿತೀವಿ, ದೀರ್ಘಕಾಲದ ಅನಾರೋಗ್ಯಗಳು ಅಂತ. ಸೊ ಅದಕ್ಕೆ ಉಂಟಾಗತ್ತೆ. ಇದರಲ್ಲಿ ಹೃದಯದ ಕಾಯಿಲೆ ಮತ್ತು ಕ್ಯಾನ್ಸರ್ ಕೂಡ ಸೇರಿಕೊಂಡಿದೆ. ಓಕೆ,
ಸೊ ಈ ಒಮೆಗಾ 3 ಅಂಶ ಏನಿದೆ, ಈ ಥರ ಇನ್ಫ್ಲಮೇಷನ್ಸ್ ಆಗುತ್ತಲ್ಲ, ಈ ಇನ್ಫ್ಲಮೇಷನ್ಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ಸೊ ಈ ಇನ್ಫ್ಲಮೇಷನ್ಸ್ ಆದಾಗ ಏನಾಗುತ್ತೆ ಅಂತಂದರೆ, ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಂತಹ ಸಬ್ಸ್ಟೆನ್ಸಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅದು ನಮ್ಮ ಬಾಡಿಲಿ ಪ್ರೊಡ್ಯೂಸ್ ಆಗುತ್ತೆ. ಆ ಪ್ರೊಡಕ್ಷನನ್ನು ಕಡಿಮೆ ಮಾಡ್ತಾ 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 ಏನಾಗುತ್ತೆ, ಆ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಒಮೆಗಾ 3 ಅನ್ನೋ ಒಂದು ಅಂಶ ಸಹಾಯ ಮಾಡುತ್ತೆ. ಸೊ ಒಮೆಗಾ 3 ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ನೀಡೆಡ್ ನ್ಯೂಟ್ರಿಯೆಂಟ್ ಫಾರ್ ಎವ್ರಿ ಒನ್. ನೆಕ್ಸ್ಟ್ ಇನ್ನೊಂದು ವಿಚಾರ ನೋಡೋದಾದರೆ ನಾವಿವತ್ತು ಆಟೋ ಇಮ್ಯೂನ್ ಡಿಸೀಸ್. ಏನಿದು ಆಟೋ ಇಮ್ಯೂನ್ ಡಿಸೀಸ್ ಅಂದರೆ, ನಮ್ಮ ದೇಹದ ಇಮ್ಯುನಿಟಿ ಪವರ್ ಅಂತ ಏನಿದೆ ಅದಕ್ಕೆ ಅರಿವಿಲ್ದಲೇ ನಮ್ಮ ದೇಹದಲ್ಲಿರುವಂತಹ ಆರೋಗ್ಯವಂತಹ ಜೀವಕೋಶಗಳನ್ನು, ಅಂಗಾಂಶಗಳನ್ನು ಕೂಡ ಡ್ಯಾಮೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ದೇಹದ ರೋಗನಿರೋಧಕ ಶಕ್ತಿ ನಮ್ಮ ವಿರುದ್ಧವೇ ಕೆಲಸ ಮಾಡೋದು. ಓಕೆ, ಸೊ ಈ ಆಟೋ ಇಮ್ಯೂನ್ ಡಿಸೀಸಸ್ ಏನಿದೆ ಇದನ್ನು ಫೈಟ್ ಮಾಡಲಿಕ್ಕೆ, ಅದರ ವಿರುದ್ಧ ಹೋರಾಡಲಿಕ್ಕೆ ಈ ಒಂದು ಒಮೆಗಾ 3 ಅನ್ನೋ ಅಂಶನೂ ಕೂಡ ಸಹಾಯ ಮಾಡ್ತದೆ. ಓಕೆ, ನೋಡಿ ಒಮೆಗಾ 3 ಎಲ್ಲೆಲ್ಲೆಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ. ಓಕೆ, ಸೊ ಎಸ್ಪೆಷಲಿ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಇವತ್ತು ತುಂಬ ಜನ ಅನುಭವಿಸುವಂಥದ್ದು ಟೈಪ್ 1 ಡಯಾಬಿಟಿಸ್. ಓಕೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನೇ ನಮ್ಮ ದೇಹದಲ್ಲಿರುವಂಥ ಪ್ಯಾಂಕ್ರಿಯಾಸ್ನಲ್ಲಿರುವಂತಹ ಬೀಟಾ ಸೆಲ್ಸ್ಗಳನ್ನು ಡ್ಯಾಮೇಜ್ ಮಾಡಿ ಡಯಾಬಿಟಿಸಿಗೆ ಕಾರಣ ಆಗುವಂಥದ್ದು. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಥವಾ ಮೇಂಟೈನ್ ಮಾಡಬೇಕು ಅನ್ನೋದಾದರೆ ಒಮೆಗಾ 3 ತುಂಬ ಅಂಶಗಳ ಅವಶ್ಯಕತೆ ಇದೆ. ಬಟ್ ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಒಮೆಗಾ 3 ಬಗ್ಗೆ ಮಾತಾಡ್ತಿರೋದ್ರಿಂದ ಒಮೆಗಾ 3 ಕೂಡ ಇದಕ್ಕೆ ತುಂಬ ಸಹಾಯ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇದೇ ಥರ ಸಾಕಷ್ಟು ಆಟೋ ಇಮ್ಯೂನ್ ಡಿಸೀಸಸ್ ಇದೆ. ಲೂಪಸ್ ಅಂತ ಕರಿತೀವಿ, ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮ ಅಂಗಾಂಶಗಳ ಮೇಲೆ ಎಫೆಕ್ಟ್ ಮಾಡುವಂಥದ್ದು. ಆರ್ಥರಿಟಿಸ್, ಸಂಧಿವಾತ, ರಿಮೈಟಾಯ್ಡ್ ಆರ್ಥರಿಟಿಸ್ ಅಂತೀವಿ, ಅಂದರೆ ನಮ್ಮ ಕೀಲುಗಳ ಭಾಗದಲ್ಲಿ ನಮ್ಮ ದೇಹವೇ ನಮ್ಮ ವಿರುದ್ಧ ಕೆಲಸ ಮಾಡುವಂಥದ್ದು. ಅದಾದ ತಕ್ಷಣ ಅಲ್ಸರೇಟಿವ್ ಕೊಲೈಟಿಸ್ ಆಗಿರ್ಬೋದು, ಕ್ರೋನ್ಸ್ ಡಿಸೀಸ್, ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟು ಬೋವೆಲ್ ಡಿಸೀಸ್ ಆಗಿರ್ಬೋದು. ಸೊ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಮೇಲೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಎಫೆಕ್ಟ್ ಮಾಡುವಂಥದ್ದು. ಆ್ಯಸ್ ಯೂಶುವಲ್ ಸೋರಿಯಾಸಿಸ್ ನಿಮಗೆ ಗೊತ್ತಿದೆ ಎಷ್ಟು ಸಿವಿಯರ್ ಆಗಿರುತ್ತೆ ಅಂತ ಹೇಳಿ. ಸೊ ಈ ಥರದ ಕಂಡೀಷನ್ಗಳಲ್ಲಿ ನೀವಿದ್ದಾಗ, ಅಥವಾ ಈ ಥರ ಆಗಬಾರ್ದು ನಿಮಗೆ, ಅಥವಾ ಇನ್ ಕೇಸ್ ಬಂದುಬಿಟ್ಟಿದೆ ಅದನ್ನು ನಾರ್ಮಲಿಗೆ ತರಬೇಕು, ಅಥವಾ ಕಡಿಮೆ ಮಾಡ್ಕೊಳ್ತಾ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಅಂದರೆ ವಿತ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಕೂಡ ತುಂಬ ಅವಶ್ಯಕತೆ ಇರುವಂಥದ್ದು. ಸೊ ಇದು ಈ ರೋಗಗಳ ಚಿಕಿತ್ಸೆಗೆ ಸಹಾಯ ಮಾಡ್ತದೆ. ನೆಕ್ಸ್ಟ್, ಸೊ ಇದೆಲ್ಲದೂ ಆಯಿತು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಮೆಂಟಲ್ ಹೆಲ್ತ್. ಸೊ ನಮ್ಮ ಮಾನಸಿಕವಾದಂಥ ಆರೋಗ್ಯದ ಬಗ್ಗೆ ನಾವು ನೋಡೋದಾದರೆ, ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನೋದು ಏನಿದೆ ಮಾನಸಿಕ ಅಸ್ವಸ್ಥತೆಗಳನ್ನು ಸುಧಾರಿಸ್ತದೆ. ಅಂದರೆ ಮೆಂಟಲ್ ಡಿಸಾರ್ಡರ್ಸ್ ಅಂತ ನಾವೇನು ಕರಿತೀವಲ್ಲ, ಆ ಮೆಂಟಲ್ ಡಿಸಾರ್ಡ್ಸ್ಗಳನ್ನು ಸುಧಾರಿಸಲಿಕ್ಕೆ, ಅಂದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ, ಅದರ ಆರೋಗ್ಯವನ್ನು ಕಾಪಾಡಲಿಕ್ಕೆ, ನಮ್ಮ ಮಾನಸಿಕ ಸ್ಥಿತಿಯ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಮೆಗಾ 3 ಅದ್ಭುತವಾಗಿ ಕೆಲಸ ಮಾಡ್ತದೆ. ಓಕೆ, ನಾನು ಪ್ರಾರಂಭದಲ್ಲೇ ಹೇಳಿದೆ. ಸೊ ನಮ್ಮ ಬ್ರೈನ್ ಆಗಿರ್ಬೋದು, ನಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಒಮೆಗಾ 3 ಈಸ್ ಎ ಕಿಂಗ್. ಇಟ್ ಈಸ್ ಮಸ್ಟ್ ನೀಡೆಡ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ನಾವೇನು ಸೈಕ್ಯಾಟಿಕ್ ಡಿಸಾರ್ಡರ್ಸ್ ಅಥವಾ ಮನೋವೈದ್ಯಕೀಯ ಅಸ್ವಸ್ಥತೆಗಳು ಅಂತ ಹೇಳ್ತೀವಿ, ಈ ಥರದ ಪೀಪಲ್ಸ್ ಏನಿದ್ದಾರೆ, ಅಥವಾ ಈ ಸೈಕ್ಯಾಟಿಕ್ ಪೀಪಲ್ಸ್ ಅಥವಾ ಅಲ್ಲಿಗೆ ಹೋಗೋವಂಥ ಪೀಪಲ್ಸ್ ಏನಿದ್ದಾರೆ, ಆ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಅವ್ರದ್ದು ಸಾಕಷ್ಟು ಟೆಸ್ಟ್ ಮಾಡ್ತಾರಲ್ಲ, ಟೆಸ್ಟ್ಗಳಲ್ಲಿ ಎಲ್ಲರಲ್ಲೂ ಕೂಡ ಒಮೆಗಾ 3 ಅಂಶ ಕಡಿಮೆ ಇದೆ. ಅಂದರೆ ಒಮೆಗಾ 3 ಅಂಶ ಕಡಿಮೆ ಇದ್ದರೂ ಕೂಡ ಇದಕ್ಕೆ ಕಾರಣ ಆಗುತ್ತೆ. ಓಕೆ, ನೆಕ್ಸ್ಟ್ ಹಾಗಾಗಿ ಒಮೆಗಾ 3 ಚೆನ್ನಾಗಿತ್ತು ಅಂದರೆ ನಾವು ಈ ಥರದ ಸ್ಥಿತಿಗೆ ಹೋಗೋವಂಥ ಚಾನ್ಸಸ್ ಕಡಿಮೆ. ಓಕೆ, ನೆಕ್ಸ್ಟ್ ವೈಲೆಂಟ್ ಬಿಹೇವಿಯರ್ ಅಂತ ನಾವು ಕರಿತೀವಿ, ಹಿಂಸಾತ್ಮಕ ನಡವಳಿಕೆ ಅಂತೀವಿ. ಸೊ ಇದಕ್ಕೂ ಕೂಡ ಕಾರಣ ಏನಂತಂದರೆ, ಒಮೆಗಾ 3 ಕಡಿಮೆ ಇತ್ತು ಅಂತಂದರೆ ಈ ವೈಲೆಂಟ್ ಬಿಹೇವಿಯರ್ ಅವರ ಬಿಹೇವಿಯರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಅವರಿಗೂ ಕೂಡ ಒಮೆಗಾ 3 ಕೊಡೋದ್ರಿಂದ ಇನ್ ಟರ್ಮ್ಸ್ ಆಫ್ ನ್ಯೂಟ್ರಿಯೆಂಟ್ ವ್ಯಾಲ್ಯೂ, ನ್ಯೂಟ್ರಿಯೆಂಟ್ ಮುಖಾಂತರ ಅದನ್ನು ಕೊಡೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ. ಸೊ ಬೇರೆ ಯಾವುದೋ ಎಕ್ಸ್ಟರ್ನಲ್ ಸಿಚುಯೇಷನಿಂದ ಅವ್ರು ಎಫೆಕ್ಟ್ ಆಗಿದ್ದಾರೆ ಅಂದರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಬಟ್ ಇನ್ ಟರ್ಮ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಥವಾ ಸಪ್ಲಿಮೆಂಟ್ಸ್ ಮುಖಾಂತರ ನಾವು ಟ್ರೀಟ್ ಮಾಡಬಹುದು ಅನ್ನೋದಾದರೆ ಒಮೆಗಾ 3 ಈಸ್ ಒನ್ ಆಫ್ ದ ಬೆಸ್ಟ್ ಫಾರ್ ಇಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಮೇಜರ್ ಡಿಸಾರ್ಡರ್ಸ್ ನಮಗೆಲ್ಲ ಗೊತ್ತಿರೋಗೆ ಸ್ಕಿಜೋಫ್ರೀನಿಯಾ ಮತ್ತು ಬೈಪೋಲಾರ್ ಡಿಸಾರ್ಡರ್ಸ್ ಅಂತ ಹೇಳಿ ಒಂದು ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಬರ್ತದೆ. ಸೊ ಇವರ ಆರೋಗ್ಯ ಸ್ಥಿತಿಯನ್ನು ಕೂಡ ಮೇಂಟೈನ್ ಮಾಡಲಿಕ್ಕೆ, ಸುಧಾರಿಸಲಿಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತದೆ ಈ ಒಂದು ಒಮೆಗಾ 3. ನೆಕ್ಸ್ಟ್ ತುಂಬ ಜನಕ್ಕೆ ಗೊತ್ತಿದೆ, ವಯಸ್ಸಾಗ್ತಾ ಆಗ್ತಾ 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 ಒಂದು ಮಾನಸಿಕವಾಗಿ ತುಂಬ ಜನ ಕುಗ್ಗಿ ಹೋಗ್ತಾರೆ, ಕುಸಿತ, ಒಂಥರ ಮೆಂಟಲ್ ಡಿಕ್ಲೈನ್ ಅಂತ ಹೇಳ್ಬೋದು. ಮತ್ತು ಆಲ್ಝೀಮರ್ಸ್ ಡಿಸೀಸಸ್ ಅಂದರೆ ಮರೆತು ಹೋಗುವಂಥ ಕಾಯಿಲೆ,
ಮರ್ತು ಹೋಗ್ಬಿಡ್ತಾರೆ. 1 ಗಂಟೆ ಮುಂಚೆ ಏನು ಮಾಡಿದ್ದೆ ನೆನಪಿಲ್ಲ, ಕೆಲವರಿಗೆ 1 ದಿವಸದ ಮುಂಚೆ ಏನಾಗಿತ್ತು ಗೊತ್ತಿಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಸೊ ಇದು ಆಗ್ತಾ ಹೋಗುತ್ತೆ ಬೈ ಏಜಸ್. ಸೊ ಇದು ಯಾಕೆ ಅಂದರೆ ಬ್ರೈನ್ ವೀಕ್ ಆಗ್ತಾ ಹೋಗುತ್ತೆ, ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಆಗುತ್ತೆ, ವೇರಿಯಸ್ ರೀಸನ್ಸ್ ಇದೆ. ಬಟ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನೋ ಒಂದು ನ್ಯೂಟ್ರಿಯೆಂಟನ್ನು ಅವ್ರು ತಗೊಳ್ತಾ ಹೋದರೆ ದೇ ಕ್ಯಾನ್ ಕಮ್ ಔಟ್ ಆಫ್ ಇಟ್. ಇದರಿಂದ ಹೊರಗಡೆ ಬರ್ಬೋದು, ಈ ಕಾಯಿಲೆಯನ್ನು ತಡಿಬೋದು ಆ್ಯಂಡ್ ಗುಣಪಡಿಸ್ಲಿಕ್ಕೂ ಕೂಡ ಅವಕಾಶ ಇದೆ. ಓಕೆ, ನೆಕ್ಸ್ಟ್ ಕ್ಯಾನ್ಸರ್ ಅಂತಂದರೆ ಭಯ ಆಗುತ್ತೆ. ಆಗಲ್ಲ. ಏನಿದು ಆಗ್ತಿತ್ತು ಆಗಲ್ಲ ಎರಡೂ ಹೇಳಿದ್ರಲ್ಲ, ಖಂಡಿತ ಒಂದಲ್ಲ ಎಷ್ಟೋ ವರ್ಷಗಳಿಂದ ಕ್ಯಾನ್ಸರ್ ಅಂದರೆ ಹೌದಾ ಅಂತ ಭಯ ಪಡ್ತಿದ್ರು. ಬಟ್ ಇವತ್ತು ಕ್ಯಾನ್ಸರ್ ಅನ್ನೋದು ಸಾಮಾನ್ಯವಾಗಿ ಲೈಕ್ ಹೆಂಗೆ ಒಂದು ಶೀತ ಕೆಮ್ಮು ಜ್ವರ ಬಂದಾಗ ಹೆಂಗಿರ್ತೀವೋ ಆ ಥರ ಕ್ಯಾನ್ಸರ ಅನ್ನೋ ಮಟ್ಟಿಗೆ ಇವತ್ತು ಸ್ಪ್ರೆಡ್ ಆಗಿಬಿಟ್ಟಿದೆ. ಕರೆಕ್ಟ್. ಸೊ ಒಮೆಗಾ 3ಗೂ ಕ್ಯಾನ್ಸರ್ಗೂ ಏನು ಸಂಬಂಧ ಅಂತ ನೋಡ್ತಾ ಹೋಗೋದಾದರೆ, ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೂ ಕೂಡ ಸಹಾಯ ಮಾಡ್ತದೆ ಈ ಒಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಎಸ್ಪೆಷಲಿ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಏನು ಪುರುಷರಲ್ಲಿ ಬರ್ತದೆ, ಹಾಗೆ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಅಂತ ಏನು ಬರ್ತದೆ, ಇದರ ಅಪಾಯವನ್ನು ಕಡಿಮೆ ಮಾಡಲಿಕ್ಕೆ ಒಮೆಗಾ 3 ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ರಿಸರ್ಚಲ್ಲಿ, ಪ್ರಾಕ್ಟಿಕಲ್ ರಿಸರ್ಚಲ್ಲಿ ಒಂದು ಪ್ರೂವ್ ಆಗಿದೆ. ಏನಂತ ಅಂತಂದರೆ, ಒಮೆಗಾ 3ನ ಯಾರು ಇಂಟೇಕ್ ಮಾಡ್ತಾರೋ ಅವ್ರದ್ರಲ್ಲಿ ಈ ಕೋಲನ್ ಕ್ಯಾನ್ಸರ್ ಅಂತೀವಲ್ಲ, ಅಂದರೆ ಕರುಳಿನ ಕ್ಯಾನ್ಸರ್, ಇದರ ಅಪಾಯ 55% ಅಷ್ಟು ಕಡಿಮೆ ಆಗಿದೆಯಂತೆ. ಸೊ ಹಾಗಾಗಿ ಒಮೆಗಾ 3 ನೀವೆಲ್ಲ ಯಾವ ಥರ ಬೇರೆ ಎಲ್ಲ ಪೋಷಕಾಂಶಗಳನ್ನು ತಗೊಳ್ತಿರೋ, ಒಮೆಗಾ 3ನೂ ಕೂಡ ಅಷ್ಟೇ ಆಸಕ್ತಿಯಿಂದ ಇಷ್ಟಪಟ್ಟು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಷ್ಟೆಲ್ಲ ಬೆನಿಫಿಟ್ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಇವತ್ತು ಸಣ್ಣ ಮಕ್ಕಳೆಲ್ಲ ಆಸ್ಮಾ ಅಂತ ನಾವು ಕರಿತೀವಿ. ಮಕ್ಕಳಲ್ಲಿ ಅಸ್ತಮವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ಒಮೆಗಾ 3 ಬೆನಿಫಿಟ್ ಮಾಡ್ತದೆ. ಮೀನ್ಸ್ ಒಮೆಗಾ 3 ಜೊತೆ ನೀವು ಬೇರೆ ಕಾಂಬಿನೇಷನಲ್ಲಿ ಬೇರೆನೂ ಕೂಡ ಬೇಕಾಗ್ತದೆ, ಬಟ್ ಒಮೆಗಾ 3ನ ಮಿಸ್ ಮಾಡಬಾರ್ದು. ಓಕೆ, ಅಸ್ತಮದಲ್ಲಿ ಏನಾಗುತ್ತೆ, ಕೆಮ್ಮು ಬರುತ್ತೆ, ಉಸಿರಾಟ ತೊಂದರೆ ಆಗುತ್ತೆ, ಉಪ್ಸ ಇರುತ್ತೆ. ಸೊ ಇವೆಲ್ಲವನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಗುಣಪಡಿಸಲಿಕ್ಕೆ ಅಲಾಂಗ್ ವಿತ್ ವೇರಿಯಸ್ ಆಯುರ್ವೇದಿಕ್ ಮೆಡಿಸಿನ್ಸ್ ಆರ್ ನ್ಯೂಟ್ರಿಷನ್ಸ್, ಸೊ ನಮಗೆ ಒಮೆಗಾ 3 ಕೂಡ ಬೇಕಾಗತ್ತೆ. ನೆಕ್ಸ್ಟ್, ಎಸ್, ಒನ್ ಆಫ್ ದ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ವಿಚಾರಕ್ಕೆ ಬರ್ತಾ ಇದ್ದೀವಿ ಮತ್ತೊಮ್ಮೆ. ಈ ಒಮೆಗಾ 3 ಅನ್ನೋದೇನಿದೆ, ಇದು ನಮ್ಮ ಯಕೃತ್ತಿನ ಆರೋಗ್ಯ, ಲಿವರ್ ಹೆಲ್ತ್ ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾಕೆ ಬೇಕು ಏನು ನೋಡ್ತಾ ಹೋಗೋಣ. ಎಸ್, ಒಮೆಗಾ 3 ಅಂಶ ಏನಿದೆ ನಿಮಗೆ ಗೊತ್ತಿದೆ. ನಾವು ಲಿವರ್ನ ಲೈಕ್ ಇಟ್ ಈಸ್ ಲೈಕ್ ಎನ್ ಅಂಡರ್ ರೇಟೆಡ್ ಆರ್ಗನ್ ಇನ್ ಅವರ್ ಬಾಡಿ ಅಂತಲೇ ಹೇಳ್ಬೋದು. ಲಿವರ್ ಬಗ್ಗೆ ಯಾರು ಅಷ್ಟು ಕೇರೆ ಮಾಡೋಲ್ಲ. ಯಾರನ್ನು ಕೇಳಿದ್ರು ಹಾರ್ಟ್ ಅಂತಾರೆ, ಗ್ಯಾಸ್ಟ್ರಿಕ್ ಅಂತಾರೆ, ಮೂಳೆ ಅಂತಾರೆ, ಬಿಟ್ಟರೆ ಲಿವರ್ ಅಂತ ಮಾತಾಡೋರೇ ಕಮ್ಮಿ. ಬಟ್ ನೆನಪಿರಲಿ, ಲಿವರ್ ನಮ್ಮ ದೇಹದಲ್ಲಿ ನಡೆಯುವಂಥ ಎಲ್ಲ ರೀತಿ ಕ್ರಿಯೆಗಳಿಗೆ ಲಿವರ್ ಇಸ್ ದ ಫೌಂಡೇಶನ್. ಎಲ್ಲದೂ ನಡೆಯೋದು ಲಿವರಲ್ಲೇ, ಯಕೃತ್. ಸೊ ಅಲ್ಲಿ ಏನು ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಯಕೃತ್ತಿನಲ್ಲಿ ಸ್ಟೋರೇಜ್ ಆಗುವಂಥ ಕೆಟ್ಟ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಒಮೆಗಾ 3 ಸಹಾಯ ಮಾಡ್ತದೆ. ಆ್ಯಂಡ್ ಇವತ್ತು ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ನಾವೆಲ್ಲ ಕಡೆ ನೋಡ್ತಿರೋವಂಥದ್ದು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ, ದಟ್ ಈಸ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಅಂದರೆ ನಮ್ಮ ಯಕೃತ್ತಿನಲ್ಲಿ ಕೊಬ್ಬಿನ ಶೇಖರಣೆಯ ಸಾಮಾನ್ಯ ಸ್ಥಿತಿ. ಇವ್ರು ಯಾರು ಅಂದರೆ, ಈಗ ನಾರ್ಮಲ್ ಡ್ರಿಂಕ್ಸ್ ಮಾಡ್ತಾರೆ, ಲಿವರ್ ಡ್ಯಾಮೇಜ್ ಆಯಿತು, ದಟ್ಸ್ ಒನ್ ಥಿಂಗ್. ಬಟ್ ಇವರೆಲ್ಲ ಯಾರು ಅಂದರೆ ದೇ ಆರ್ ನಾನ್ ಆಲ್ಕೋಹಾಲಿಕ್. ಅವ್ರು ಯಾರು ಡ್ರಿಂಕ್ಸ್ ಮಾಡೋರಲ್ಲ, ಆಲ್ಕೋಹಾಲ್ ತಗೊಳ್ಳೋರಲ್ಲ. ಬಟ್ ಡ್ಯೂ ಟು ದೇರ್ ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್, ಜಂಕ್ ಫುಡ್ಸ್, ಫಾರ್ ಸೋ ಮೆನಿ, ಲ್ಯಾಕ್ ಆಫ್ ಎಕ್ಸಸೈಸ್, ಸೋ ಮೆನಿ ರೀಸನ್ಸಿಂದ ಏನಾಗುತ್ತೆ ಅಂತಂದರೆ ಆ ಲಿವರಲ್ಲಿ ತುಂಬ ಕೊಬ್ಬಿನ ಶೇಖರಣೆ ಆಗ್ತದೆ. ಆ್ಯಂಡ್ ರಿಪೋರ್ಟ್ ಕೂಡ ಹೇಳ್ತಾ ಇದೆ, ಈಗ ಆಲ್ರೆಡಿ ಪ್ರಪಂಚದಾದ್ಯಂತ 25% ಅಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದು ಜಾಸ್ತಿ ಆಗ್ತಾ ಹೋದರೆ ಸಿರ್ಹೋಸಿಸ್ ಹಾಗೆ ಯಕೃತ್ತಿನ ಗುರುತುಗಳಿಗೆ ಕಾರಣವ, ಅಂದರೆ ಸಿವಿಯರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಲಿವರ್ ಅಂತ ಹೇಳಿದ್ದಾರೆ. ಹಾಗಾಗಿ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಸ್ಸಿಂದ ಬಳಲ್ತಾ ಇರುವಂಥ ಜನರೇನಿದ್ದಾರೆ, ಅವರ ಲಿವರಲ್ಲಿ ಏನು ಫ್ಯಾಟ್ ಸ್ಟೋರೇಜ್ ಆಗಿದೆ ಮತ್ತು ಏನು ಅಲ್ಲಿ ಇನ್ಫ್ಲಮೇಷನ್ ಉರಿಯೂತ ಆಗ್ತಿದೆ, ಅದೆಲ್ಲವನ್ನು ಕಡಿಮೆ ಮಾಡಲಿಕ್ಕೆ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ತುಂಬ ಅದ್ಭುತವಾಗಿ ಸಹಾಯ ಮಾಡ್ತದೆ. ನೆಕ್ಸ್ಟ್, ದಿಸ್ ಈಸ್ ಆಲ್ ಅಬೌಟ್ ಲಿವರ್. ನೆಕ್ಸ್ಟ್ ಬರೋದಾದರೆ, ಅಗೇನ್ ಒನ್ ಆಫ್ ದ ಮೇಜರ್ ಇಶ್ಯೂ ಇವತ್ತು ನಾವು ನೋಡ್ತಿರೋದು, ಯಾರನ್ನು ಕೇಳಿದ್ರು ನನಗೆ ಬ್ಯಾಕ್ ಪೇಯ್ನ್ ಇದೆ, ಜಾಯಿಂಟ್ ಪೇಯ್ನ್ ಇದೆ, ನೀ ಪೇಯ್ನ್ ಇದೆ, ಮಂಡಿ ನೋವಿದೆ, ಎನಿವನ್ ಇವತ್ತೊಂದು 20-25 ಇಯರ್ಸ್ 30 ಇಯರ್ಸ್ ಒಂದು ಹುಡುಗಿ ಕೇಳಿದ್ರು ಕೂಡ ದೇ ವಿಲ್ ಸೇ ದಿಸ್. ಕರೆಕ್ಟ್. ಅಷ್ಟು ಇವತ್ತು ಈ ಪ್ರಾಬ್ಲಮಿಂದ ಅನುಭವಿಸ್ತಾ ಇದ್ದಾರೆ. ಹಾಗಾದರೆ ಈ ಪ್ರಾಬ್ಲಮಿಗೆ ಒಮೆಗಾ 3 ಹೇಗೆ ಸಪೋರ್ಟ್ ಮಾಡುತ್ತೆ ನೋಡೋಣ. ಮೂಳೆಗಳ ಆರೋಗ್ಯ ಮತ್ತು ಕೀಲುಗಳ ಆರೋಗ್ಯವನ್ನು ಒಮೆಗಾ 3 ಆ್ಯಸ್ ಯೂಶುವಲ್ ಸುಧಾರಿಸ್ತದೆ, ಇಂಪ್ರೂವ್ಮೆಂಟ್ ಮಾಡ್ತದೆ, ಬೋನ್ ಹೆಲ್ತನ್ನು ಮೇಂಟೈನ್ ಮಾಡ್ತದೆ, ಜಾಯಿಂಟ್ಸ್ ಹೆಲ್ತನ್ನು ಮೇಂಟೈನ್ ಮಾಡ್ತದೆ. ಎಸ್, ಹಾಗಾದರೆ ಹೆಂಗೆ ಮಾಡುತ್ತೆ? ನಿಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ಮೂಳೆಯ ಬಲವನ್ನು ಸುಧಾರಿಸ್ತದೆ. ತುಂಬ ಜನ ಹೇಳ್ತಾರೆ, ಸರ್ ನಾನು ಕ್ಯಾಲ್ಸಿಯಂ ತೊಗೊಂಡೆ, ಅದನ್ನು ತೊಗೊಂಡೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ.
ಬಟ್ ಆ ನಿಮ್ಮ ಕ್ಯಾಲ್ಶಿಯಂ ಅಂಶ ನಿಮ್ಮ ಮೂಳೆಗಳಿಗೆ ಸೇರ್ಕೋಬೇಕಲ್ಲ, ಅಲ್ಲಿ ಉಳಿಬೇಕಲ್ಲ. ಸೊ ಅದಕ್ಕೆ ಒಮೆಗಾ 3 ತುಂಬ ಅದ್ಭುತವಾಗಿ ಸಹಾಯ ಮಾಡ್ತದೆ. ನೆಕ್ಸ್ಟ್, ಇದರಿಂದ ಏನಾಗುತ್ತೆ ಅಂತಂದರೆ, ಇವತ್ತು ತುಂಬ ಜನಗಳಲ್ಲಿ ಏನಂದರೆ ನೋಡಿ, ಸಣ್ಣದಾಗಿ ಒಂದು ಬಾಗಿಲಿಗೆ ಕೈ ತಾಕಿಸ್ಕೊಂಡ್ರೂ ಕೂಡ ಸಣ್ಣ ಫ್ರ್ಯಾಕ್ಚರ್ ಆಗ್ತಿದೆ. ನಿಂತಿರೋ ಬೈಕಿಂದ ಕೆಳಗೆ ಬಿದ್ದರೂ ಫ್ರ್ಯಾಕ್ಚರ್ಸ್ ಆಗ್ತಿದೆ. ಅಂದರೆ ಬೋನ್ಸ್ ಅಷ್ಟು ವೀಕ್ ಇದೆ. ಅದನ್ನು ನಾವು ಆಸ್ಟಿಯೋಪೊರೋಸಿಸ್ ಅಂತ ಕರಿತೀವಿ. ಅಂದರೆ ಮೂಳೆಗಳ ಸಾಂದ್ರತೆ ಕೊರತೆ ಆಗಿರುವಂಥದ್ದು, ಲೋ ಬೋನ್ ಡೆನ್ಸಿಟಿ. ನಾವು ಒಮೆಗಾ 3 ತಗೊಳ್ಳೋದ್ರಿಂದ ಈ ಒಂದು ಅಪಾಯದಿಂದ ಹೊರಗೆ ಬರ್ಬೋದು. ನೆಕ್ಸ್ಟು, ತುಂಬ ಜನ ಅನುಭವಿಸೋದು, ಸರ್ ಬೆರಳುಗಳನ್ನು ಮಡ್ಚೋಕ್ಕಾಗ್ತಿಲ್ಲ, ಕೆಳಗಡೆ ಕೂತ್ಕೊಂಡ್ರೆ ಎದ್ದಳಕ್ಕಾಗಲ್ಲ, ಎದ್ದರೆ ಕೂರೋಕ್ಕಾಗಲ್ಲ, ಮಂಡಿ ನೋವುತ್ತೆ, ಒಂದು ಸಲ ಪ್ರಾಣ ಹೋಗಿ ಬಂದಂಗೆ ಆಗುತ್ತೆ. ಕರೆಕ್ಟ್? ಸೊ ಈ ಸಮಸ್ಯೆಯಿಂದ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಮಂಡಿ ಭಾಗದಲ್ಲಿ ಅಥವಾ ಜಾಯಿಂಟ್ಸ್ ಭಾಗದಲ್ಲಿ ಸಾಕಷ್ಟು ಇನ್ಫ್ಲಮೇಷನ್ಸ್ ಆಗ್ತಾ ಇರುತ್ತೆ. ಓಕೆ, ತುಂಬ ಪೇಯ್ನ್ ಆಗ್ತಾ ಇರುತ್ತೆ. ಸೊ ಈ ಒಮೆಗಾ 3 ಏನು ಮಾಡುತ್ತೆ ಅಂತಂದರೆ, ಆ ಜಾಯಿಂಟ್ಸಲ್ಲಿರುವಂಥ ಸೈನೋವಿಯಲ್ ಫ್ಲೂಯಿಡ್ ಅಥವಾ ಅಲ್ಲಿ ಜಾಯಿಂಟ್ಸ್ ಏನು ಇರುತ್ತೆ ಅಲ್ಲಿ ಪೇಯ್ನ್ ಆಗೋದನ್ನು ಕಮ್ಮಿ ಮಾಡಿಬಿಟ್ಟು ನಿಮಗೆ ಆರ್ಥ್ರಿಟೀಸಿಂದ ಗುಣ ಆಗಲಿಕ್ಕೆ ಜೊತೆಗೆ ಕಾಂಬಿನೇಷನಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಬೇಕು. ಜೊತೆಗೆ ಈ ಒಮೆಗಾ 3 ತಗೊಳ್ಳೋದ್ರಿಂದ ಇಟ್ ವಿಲ್ ಬೆನಿಫಿಷಿಯಲ್ ಫಾರ್ ಆರ್ಥ್ರಿಟಿಸ್. ಓಕೆ, ನೆಕ್ಸ್ಟ್, ಅನದರ್ ಒನ್ ಆಫ್ ದ ಮೋಸ್ಟ್ ಮೇಜರ್ ಕನ್ಸರ್ನ್ ಈಸ್ ಅಬೌಟ್ ಮೆನ್ಸ್ಟ್ರಲ್ ಹೆಲ್ತ್. ಇವತ್ತು ತುಂಬ ಜನಕ್ಕೆ ಈ ಮೆನ್ಸ್ಟ್ರಲ್ ಹೆಲ್ತ್ ಬಗ್ಗೆ ನಾಲೆಡ್ಜ್ ಇಲ್ಲ. ಓಕೆ, ನನ್ನ ಬೇರೆ ಬೇರೆ ವೀಡಿಯೋಸಲ್ಲಿ ಇದ್ರ ಬಗ್ಗೆ ಡೀಟೇಲ್ ನಾಲೆಡ್ಜ್ ಮತ್ತು ಪರಿಹಾರ ಕೂಡ ಇದೆ, ನೀವಲ್ಲಿ ಹೋಗಿ ನೋಡ್ಬೋದು. ಆ್ಯಂಡ್ ಮೆನ್ಸ್ಟ್ರಲ್ ಹೆಲ್ತ್ ಏನಿದೆ, ಇವತ್ತು ತುಂಬ ಜನ ಹೊರಗಡೆ ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಅನುಭವಿಸ್ಲಿಕ್ಕೆ ಆಗ್ತಿರೋದಿಲ್ಲ. ಇಟ್ಸ್ ಜಸ್ಟ್ ಲೈಕ್ ಎ ಹೆಲ್, ಒಂದು ನರಕದ ಥರ ಅನುಭವಿಸ್ತಾ ಇರ್ತಾರೆ ಹೆಣ್ಮಕ್ಳು. ಸೊ ಹಾಗಾಗಿ ಅವ್ರಿಗೂ ಕೂಡ ಒಮೆಗಾ 3 ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಏನು ಮೆನ್ಸಸ್ ಅಂತ ಬಂದ ತಕ್ಷಣ ಫಸ್ಟ್ ಮೈಂಡಿಗೆ ಬರೋದೆ ಪೇಯ್ನ್, ಹೊಟ್ಟೆ ನೋವು, ಪೇಯ್ನ್, ಅಬ್ಡಾಮಿನಲ್ ಪೇಯ್ನ್. ಕರೆಕ್ಟ್? ಸೊ ಒಮೆಗಾ 3 ತಗೊಳ್ಳೋದ್ರಿಂದ ಮುಟ್ಟಿನ ನೋವನ್ನು ನಿವಾರಿಸಲಿಕ್ಕೆ ಸಹಾಯ ಮಾಡ್ತದೆ. ಸೊ ರಿಪೋರ್ಟ್ ಕೂಡ, ಒಂದು ರಿಸರ್ಚ್ ಕೂಡ ಹೇಳಿದೆ, ಒಮೆಗಾ 3 ಸೇವಿಸುವಂಥ ಜನರು ಮೈಲ್ಡರ್, ಸೌಮ್ಯವಾದಂಥ ಮುಟ್ಟಿನ ನೋವನ್ನು ಹೊಂದಿರ್ಬೋದಷ್ಟೇ. ಏಕೆಂದರೆ ನಮಗೆಲ್ಲ ಗೊತ್ತಿದೆ, ಎಂಥ ಮೆಡಿಸಿನ್ಸ್ ತೊಗೊಂಡ್ರು ನಾವು ಎಲ್ಲ ಪೇಯ್ನ್ ಹೋಯಿತು ಅಂತ ಹೇಳೋಕ್ಕಾಗಲ್ಲ. ಅಂತ ಹೋದ್ರೂ ಕೂಡ ಇನ್ ಕೇಸ್ ಮೆಡಿಸಿನ್ಸ್ ತೊಗೊಂಡು ಹೋದ್ರೂ ಅದು ತುಂಬ ಡೇಂಜರಸ್ ಆಗಿರುತ್ತೆ. ಹಾಗಾಗಿ ಒಮೆಗಾ 3 ಅನ್ನೋದನ್ನು ನಾವು ನ್ಯಾಚುರಲ್ ಸೋರ್ಸಾಗಿ ತೊಗೊಂಡಾಗ ಆ ಪೇಯ್ನನ್ನು ಕಡಿಮೆ ಮಾಡಿ ನಿಮಗೊಂದು ರಿಲೀಫ್ ಕೊಡುವಂಥ ಕೆಲಸವನ್ನು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಮಾಡ್ತದೆ. ನೆಕ್ಸ್ಟ್, ಒಂದು 2011 ನಡೆದಂಥ ಸಂಶೋಧನೆ ಪ್ರಕಾರ ಮುಟ್ಟಿನ ಸಮಯದಲ್ಲಿ ತೀವ್ರವಾದ ನೋವಿಗೆ ಚಿಕಿತ್ಸೆ ನೀಡಲು ಒಮೆಗಾ 3 ಪೂರಕವು, ಒಮೆಗಾ 3 ಸಪ್ಲಿಮೆಂಟ್ ಏನಿದೆ ಅದು ಐಬುಪ್ರೊಫೆನ್ ಅನ್ನೋ ಒಂದು ಮೆಡಿಸಿನ್ ಏನಿದೆ ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿ ಪ್ರೂವ್ ಆಗಿದೆ. ಓಕೆ, ಸೊ ಒಮೆಗಾ 3 ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ನೆಕ್ಸ್ಟ್, ಕಮಿಂಗ್ ಟು ಸ್ಲೀಪ್ ಹೆಲ್ತ್. ಸೊ ನಿದ್ರೆಗೂ ಕೂಡ ಹೆಲ್ಪ್ ಮಾಡುತ್ತಾ? ಖಂಡಿತ. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು ಒಮೆಗಾ 3 ಈಸ್ ಒನ್ ಆಫ್ ದ ಮೋಸ್ಟ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಫಾರ್ ಅವರ್ ಬಾಡಿ. ಓಕೆ, ನೋಡೋಣ. ನಿದ್ರೆಯನ್ನು ಸುಧಾರಿಸಲು ಸಹಾಯ ಮಾಡ್ತದೆ. ಇದರಲ್ಲಿರುವಂಥ DHA ಅನ್ನೋ ಒಂದು ಅಂಶ ನಮ್ಮ ನಿದ್ರೆಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಸಪೋರ್ಟ್ ಮಾಡ್ತದೆ. ಹಾಗೆ ನೋಡಿ, ಎಲ್ಲಾದರೂ ಒಮೆಗಾ 3 ಅಂಶ ನಿಮ್ಮ ಬಾಡಿಲಿ ಕಡಿಮೆ ಇತ್ತು ಅಂತಂದರೆ, ಮಕ್ಕಳಲ್ಲಿ ಕಮ್ಮಿ ಇತ್ತು ಅಂತಂದರೆ ಅವರಿಗೆ ನಿದ್ರೆ ಸಮಸ್ಯೆಗಳು ಬರ್ತದೆ. ಏನಾದರೂ ವಯಸ್ಕರಲ್ಲಿ ಅಂದರೆ ಅಡಲ್ಟ್ಸಲ್ಲಿ ಒಮೆಗಾ 3 ಕಮ್ಮಿ ಇತ್ತು ಅಂತಂದರೆ ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ, ಈ ಸಮಸ್ಯೆ ಬರ್ತದೆ. ಸೊ ಒಮೆಗಾ 3 ಈಸ್ ಎಸೆನ್ಷಿಯಲ್ ಫಾರ್ ಗುಡ್ ಹೆಲ್ದಿ ಸ್ಲೀಪ್ ಆಲ್ಸೋ. ಓಕೆ, ನೆಕ್ಸ್ಟ್ ನೋಡಿ, ಇನ್ನೊಂದು ಹೇಳ್ತಾರೆ, ಕಡಿಮೆ ಮಟ್ಟದ DHA ಇಸ್ ನಥಿಂಗ್ ಬಟ್ ಒಮೆಗಾ 3ನಲ್ಲಿರುವಂಥ ಒಂದು ಅಂಶನೇ ಇತ್ತು ಅಂತಂದರೆ ನಮ್ಮಲ್ಲಿ ಒಂದು ಸ್ಲೀಪ್ ಹಾರ್ಮೋನ್ ಅಂತಿದೆ, ಮೆಲಟೋನಿನ್ ಅಂತ ಕರಿತೀವಿ, ಅದು ಕಡಿಮೆ ಆಗುತ್ತೆ. ದೇ ಆರ್ ಬೋತ್ ರಿಲೇಟೆಡ್. ಸೊ ನಿಮ್ಮ ದೇಹದಲ್ಲಿ ಎಷ್ಟು ಚೆನ್ನಾಗಿ ಒಮೆಗಾ 3 ಇರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ನಿದ್ರೆ ಬರುತ್ತೆ, ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟ್, ಫೈನಲಿ ಕಮಿಂಗ್ ಟು ಸ್ಕಿನ್ ಹೆಲ್ತ್. ಓಕೆ, ಸೊ ಚರ್ಮದ ಆರೋಗ್ಯ ಅಂತ ಬರೋದಾದರೆ ಇಲ್ಲೂ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇದೆ. ಬಿಕಾಸ್ ಒಮೆಗಾ 3 ಈಸ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ಸ್ಕಿನ್. ಸೊ ನಾನು ಅದನ್ನು ಸಿಂಪಲಾಗಿ ಹೇಳ್ತೀನಿ. ಸೊ ಸ್ಕಿನ್ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ. DHA ಅನ್ನೋದೇನಿದೆ, ನಮ್ಮ ಸ್ಕಿನ್ನಿನ ಸ್ಟ್ರಕ್ಚರಲ್ ಪೋರ್ಷನಲ್ಲಿ DHA ಕೂಡ ಒಂದು ಅಂಶ ಆಗಿದೆ. ನಮ್ಮ ಜೀವಕೋಶದ ಪೊರೆ ಆರೋಗ್ಯಕ್ಕೆ ನಾವು ಸೆಲ್ ಮೆಂಬ್ರೇನ್ ಅಂತ ಕರಿತೀವಲ್ಲ, ಅದರ ಒಂದು ಆರೋಗ್ಯ, ನಮ್ಮ ಚರ್ಮದ ಜೀವಕೋಶದ ಸೆಲ್ ಮೆಂಬ್ರೇನ್ ಏನಿರುತ್ತೆ ಅದರ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಒಮೆಗಾ 3 ನಮ್ಮ ದೇಹದಲ್ಲಿರಬೇಕು. ಬಿಕಾಸ್ ದ ಸ್ಕಿನ್ ಈಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಪೋರ್ಷನ್ ಆಫ್ ಅವರ್ ಬಾಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಕರೆಕ್ಟ್? ನೆಕ್ಸ್ಟ್, ಇದರಲ್ಲಿರುವಂಥ EPA ಅನ್ನೋ ಒಂದು ಅಂಶದಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಸ್ಕಿನ್ ಹೈಡ್ರೇಷನ್, ಪ್ರಮೋಟ್ ಸ್ಕಿನ್ ಹೈಡ್ರೇಷನ್, ಪ್ರೊಟೆಕ್ಟ್ ಅಗೇನ್ಸ್ಟ್ ಪ್ರಿಮೆಚ್ಯೂರ್ ಏಜಿಂಗ್ ಆಫ್ ಯುವರ್ ಸ್ಕಿನ್, ಪ್ರೊಟೆಕ್ಟ್ ಯುವರ್ ಸ್ಕಿನ್ ಅಗೇನ್ಸ್ಟ್ ಸನ್ ಡ್ಯಾಮೇಜ್, reducing the risk of acne, preventing
keratinization of hair follicles which appears as the little red bumps often seen on upper arms. ಈ ಥರ ಅನೇಕ ರೀತಿಯಲ್ಲಿ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೂ ಕೂಡ ಒಮೆಗಾ 3 ಅಂಶ ತುಂಬ 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 ಅವಶ್ಯಕತೆ ಇರುವಂಥದ್ದು. ನೆಕ್ಸ್ಟ್, ಎಸ್, ಸೊ ನೀವೀಗೆಲ್ಲ ನೋಡಿದ್ರಲ್ಲ, ಇದೆಲ್ಲದೂ ಕೂಡ ಒಮೆಗಾ 3 ಫ್ಯಾಟಿ ಆ್ಯಸಿಡಿನ ಒಟ್ಟಾರೆ ಲಾಭಗಳು, ಉಪಯೋಗಗಳು, ಯಾವೆಲ್ಲ ಸಮಸ್ಯೆಗಳನ್ನು ಗುಣಪಡಿಸುತ್ತೆ ಎಲ್ಲವನ್ನು ಕೂಡ ನೋಡಿದ್ರಿ. ಕರೆಕ್ಟ್? ಸೊ ಈಗ ನಾನು ಒಮೆಗಾ 3ನಲ್ಲಿ ಒಂದು ಅಂಶ ಹೇಳಿದೆ. 3 ಫ್ಯಾಕ್ಟರ್ಸ್, 3 ಅಂಶಗಳಿರುತ್ತೆ. ALA, EPA, DHA ಅಂತ 3 ಅಂಶಗಳನ್ನು ಹೇಳಿದೆ. ಇದರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕಂಪ್ಲೀಟ್ಲಿ ಇದರಲ್ಲಿ ಫಸ್ಟ್ ಒನ್ ALA ಅನ್ನೋದೇನಿದೆ ಅದಿಲ್ಲೆಲ್ಲೂ ಬಂದಿಲ್ಲ. ಓಕೆ, ಇನ್ನು ಉಳಿದಂಥ EPA ಮತ್ತು DHA ಅನ್ನೋದು ಬಂದಿದೆ. ಸೊ ಯಾಕೆ ಅಂತ ನಿಮಗೆ ಈಗ ಗೊತ್ತಾಗುತ್ತೆ. ALA ಅನ್ನೋದೇನಿದೆ, ಆಲ್ಫಾ ಲೈನೋಲೆನಿಕ್ ಆ್ಯಸಿಡ್ ಏನಿದೆ, ಇದು ನಮಗೆ ವೆಜಿಟೇರಿಯನ್ ಫುಡ್ ಸೋರ್ಸಿಂದ ಸಿಗುವಂತಹ ಒಮೆಗಾ 3 ಅಂಶದಲ್ಲಿ ಈ ಒಂದು ಅಂಶ ನಮಗೆ ಸಿಗುವಂಥದ್ದು. ಇನ್ನು ಉಳಿದಂಥ ಎರಡೇನಿದೆ ಇದು ನಮಗೆ ಬೇರೆ ಸೋರ್ಸಲ್ಲಿ ನಮಗೆ ಸಿಗ್ತದೆ. ಓಕೆ, ಸೊ ಅದು ಯಾವ ಸೋರ್ಸು, ಅದೆಲ್ಲಿ? ಓಕೆ, ಈಗ ನಾನು ನಿಮಗೆ ಅದು ಒಂದು ಸಜೆಷನ್ ಕೊಡ್ತೀನಿ. ನಿಮಗೆ ALA ಒಮೆಗಾ 3 ಅಂಶ ಬೇಕು ಅನ್ನೋದಾದರೆ ನೀವು ಫ್ಲ್ಯಾಕ್ ಸೀಡ್ಸಿಗೆ ಹೋಗ್ಬೋದು. ಫ್ಲ್ಯಾಕ್ ಸೀಡ್ ಆಯಿಲ್ ಬರುತ್ತೆ, ಅದಕ್ಕೆ ನೀವು ಹೋಗ್ಬೋದು. ಇಟ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಆ್ಯಂಡ್ ಬೆಸ್ಟ್ ಆಪ್ಷನ್. ಓಕೆ, ಈಗ ನಾವು ಇಷ್ಟೋ ತನಕ ಏನೆಲ್ಲ ಬೆನಿಫಿಟ್ ಮಾತಾಡಿದ್ವಿ ಒಮೆಗಾ 3 ಬಗ್ಗೆ. ಸೊ ಇದು ನಮಗೆ ಒನ್ ಆಫ್ ದ ಬೆಸ್ಟ್ ಫಾರ್ಮ್, ಬೆಸ್ಟ್ ಸೋರ್ಸ್ ನಮಗೆ ಸಿಗಬೇಕು ಅಂತಂದರೆ ಎಲ್ಲಿ ಅಂತ ನಾವು ನೋಡೋದಾದರೆ ದಟ್ ಈಸ್ ಥ್ರೂ ದ ಕ್ರಿಲ್. ಕ್ರಿಲ್ ಅನ್ನೋದೇನು, ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಒಂದು ಫಿಶ್. ಓಕೆ, ತುಂಬ ಸ್ಮಾಲ್ ಇರುತ್ತೆ, ಸಮುದ್ರದ ಆಳದಲ್ಲಿರ್ತದೆ, ಆಮೇಲೆ ತುಂಬ ಕ್ಲೀನ್ ವಾಟರಲ್ಲಿ ಇದು ಬದುಕುವಂಥದ್ದು. ಅಂದರೆ ಸಮುದ್ರದಲ್ಲಿದ್ದರೂ ಕೂಡ ತುಂಬ ಕ್ಲೀನ್ ಎನ್ವಿರಾನ್ಮೆಂಟ್ ಇದಕ್ಕೆ ಬೇಕಾಗ್ತದೆ. ತುಂಬ ಆಳವಾಗಿರ್ತದೆ. ಇದು ತುಂಬ ದೊಡ್ಡದಾಗೇನಿರಲ್ಲ, ಜಸ್ಟ್ ಒಂದು 6 ಸೆಂಟಿಮೀಟರ್ ತನಕ ಗ್ರೋತ್ ಆಗ್ತದೆ. ಒಂದು ಸಲ ಇದು ಏನಾದರೂ ಮೊಟ್ಟೆ ಇಡ್ತು ಅಂತಂದರೆ 10,000 20,000 ಈ ಥರ ಇದರ ಒಂದು ಜನರೇಷನ್ ಅನ್ನೋದು ಮಲ್ಟಿಪ್ಲಿಕೇಶನ್ ಆಗ್ತಾ ಎಕ್ಸ್ಪೋನೆನ್ಷಿಯಲಿ ಗ್ರೋತ್ ಆಗೋವಂಥದ್ದು. ಸೊ ಈ ಕ್ರಿಲ್ ಅನ್ನೋ ಒಂದು ಸ್ಮಾಲ್ ಶ್ರಿಂಪ್ ಲೈಕ್ ಕ್ರಸ್ಟೇಷಿಯನ್ ಏನಿದೆ, ಈ ಫಿಶ್, ನಾರ್ಮಲ್ ಭಾಷೆಯಲ್ಲೇ ಮಾತಾಡಬೇಡ, ಈ ಫಿಶ್ ಏನಿದೆ ಕ್ರಿಲ್ ಅನ್ನೋದು, ಇದರ ಮುಖಾಂತರ ತಗೊಂಡಂಥ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಏನಿದೆ, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆನ್ ದಿಸ್ ಅರ್ತ್. ಓಕೆ, ಹಾಗಾದರೆ ಯಾಕೆ ಬೆಸ್ಟ್ ಇದು? ನಾನು ಒಂದಿಷ್ಟು ಹೇಳಿದ್ದೀನಿ, ನೋಡ್ತಾ ಹೋಗೋಣ. ಯಾಕೆ ಕ್ರಿಲ್ ಆಯಿಲ್ ಅನ್ನೋದೇ ಬೆಸ್ಟು? ಕ್ರಿಲ್ ಮುಖಾಂತರ ತಗೊಂಡಂಥ ಕ್ರಿಲ್ಲಿಂದ ಇದನ್ನು ಏನು ಮಾಡ್ತಾರೆ ಅಂದರೆ ಆಯಿಲ್ ಫಾರ್ಮಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ. ಅದನ್ನು ಸಾಫ್ಟ್ ಜೆಲ್ ಮಾಡಿಬಿಟ್ಟು ಒಮೆಗಾ 3 ಕ್ಯಾಪ್ಸ್ಯೂಲ್ಸ್ ಆಗಿ ನಮಗೆ ಸಿಗುತ್ತೆ, ಸಾಫ್ಟ್ ಜೆಲ್ಸ್ ಆಗಿ ನಮಗೆ ಸಿಗುತ್ತೆ. ಓಕೆ, ನೋಡಿ, ಈ ಒಮೆಗಾ 3 ಅಂಟಾರ್ಟಿಕ್ ಕ್ರಿಲ್ ಆಯಿಲ್ ಏನಿದೆ, ಓಕೆ, ಸೊ ಇದನ್ನು ಸೂಪರ್ಬಾ 2 ಕ್ರಿಲ್ ಆಯಿಲ್ ಅನ್ನೋ ಒಂದು ಅದ್ಭುತವಾದಂಥ ಒಂದು ಅಂಟಾರ್ಟಿಕ್ ಅನ್ನೋ ಒಂದು ಓಷನ್ ನೀವೆಲ್ಲರೂ ಕೇಳಿರ್ತೀರ, ಅಲ್ಲಿ ಇರುವಂತಹ ಕ್ರಿಲ್ ಅನ್ನೋ ಒಂದು ಫಿಶ್ ಏನಿದೆ ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರುವಂಥ ಒಂದು ಆಯಿಲಿಂದ ಏನು ಒಂದು ಸಾಫ್ಟ್ ಜೆಲ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಪ್ಲಿಮೆಂಟ್ ಅಥವಾ ಎನಿ ಪ್ರಾಡಕ್ಟ್ ರೆಡಿ ಆಗಿರುತ್ತೆ, ನೀವು ಅದನ್ನು ತಗೊಳ್ಳೋದು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫೈನೆಸ್ಟ್ ಆಪ್ಷನ್. ಓಕೆ, ಯಾಕೆ ಅಂತಂದರೆ ಈ ಕ್ರಿಲ್, ಅಂಟಾರ್ಟಿಕ್ ಕ್ರಿಲ್ ಅಂತ ಏನಂತೀವಿ, ಇದು ಕ್ಲೀನ್ ಎನ್ವಿರಾನ್ಮೆಂಟಲ್ಲಿ ಬದುಕ್ತದೆ. ಓಕೆ, ಆ್ಯಂಡ್ ಇದು ತುಂಬ ಯೂನಿಕ್ ಆಗಿರ್ತದೆ. ಆ್ಯಂಡ್ ಒಮೆಗಾ 3 ನಾವು ಇದರಿಂದ ಒಮೆಗಾ 3 ನಾವು ಪಡ್ಕೋಬೇಕಂದ್ರೆ ತುಂಬ ಸಿಂಪಲ್ ಪ್ರೋಸೆಸ್ಸು. ಓಕೆ, ಒಂದು ಎಕೋ ಫ್ರೆಂಡ್ಲಿಯಾಗಿ ಇದನ್ನು ಹಾರ್ವೆಸ್ಟ್ ಮಾಡ್ತಾರೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಹಾಗೆ. ಸೆಕೆಂಡ್, ಒಂದು ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆದ ತಕ್ಷಣ ನಿಮಗೆ ಕೆಳಗಡೆ ಕಾಣಿಸ್ತಿದೆ ನೋಡಿ, ಫಿನಿಶ್ಡ್ ಸಾಫ್ಟ್ ಜೆಲ್, ಆ ಥರ ಸಾಫ್ಟ್ ಜೆಲ್ ಆಗಿ ನಿಮ್ಮ ಕೈ ಸೇರುತ್ತೆ. ಸೊ ಪ್ರೋಸೆಸ್ ಕಮ್ಮಿ ಇರೋದ್ರಿಂದ ನಮಗೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಕಂಪ್ಲೀಟ್ಲಿ ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೂ ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ. ಯಾಕೆ ಒಮೆಗಾ 3ನ ಅಂಟಾರ್ಟಿಕ್ ಕ್ರಿಲ್ ಆಯಿಲಿಂದನೇ ನಾನು ತೊಗೋಬೇಕು ಅನ್ನೋದಕ್ಕೆ ದೇರ್ ಈಸ್ ಅ ಡಿಫ್ರೆನ್ಸ್. ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಒಂದು ಸೈಡ್ ಬ್ಲೂ ಇದೆ, ಒಂದು ಸೈಡ್ ರೆಡ್ ಇದೆ. ಬ್ಲೂ ಅಲ್ಲಿ ಏನು ಬರೆದಿದ್ದಾರೆ ಅದು ನಮ್ಮ ಒಮೆಗಾ 3 ಅಂಟಾರ್ಟಿಕ್ ಕ್ರಿಲ್ ಆಯಿಲು. ಇನ್ನೊಂದು ನಿಮಗೆ ಇದೆಲ್ಲ ಕೇಳಿದ್ಮೇಲೆ ಅನಿಸುತ್ತೆ, ಸರ್ ಹೊರಗಡೆ ಮಾರ್ಕೆಟಲ್ಲಿ ಸಾಕಷ್ಟು ಫಿಶ್ ಆಯಿಲ್ಲು, ಒಮೆಗಾ 3 ಸಪ್ಲಿಮೆಂಟ್ ಅಂತ ತುಂಬ ಸಿಗುತ್ತೆ. ಸೊ ಅವರಿಗೂ ಈ ಒಮೆಗಾ 3 ಅಂಟಾರ್ಟಿಕ್ ಕ್ರಿಲ್ ಆಯಿಲಿಗೂ ಏನು ಡಿಫ್ರೆನ್ಸು ಅಂತ ನಿಮಗೊಂದು ಕ್ವಶನ್ ಬರ್ಬೋದು. ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನೋಡಿ, ಇಲ್ಲಿ ಏನಿದೆ, ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ವಾಟ್ ವಿ ಹ್ಯಾವ್ ಮ್ಯಾನುಫ್ಯಾಕ್ಚರ್ಡ್. ಇಲ್ಲಿ ಈ ಅಂಟಾರ್ಟಿಕ್ ಕ್ರಿಲ್ ಆಯಿಲಲ್ಲಿ ಕೊಲೀನ್ ಇದೆ, ಫಾಸ್ಫೇಟ್ ಇದೆ, ಗ್ಲಿಸರಾಲ್ ಇದೆ, ಫ್ಯಾಟಿ ಆ್ಯಸಿಡ್ ಇದೆ. ಅದೇ ನಾರ್ಮಲ್ ಹೊರಗಡೆ ಮಾರ್ಕೆಟಲ್ಲಿ ಎಲ್ಲೋ ಸಿಗುತ್ತಲ್ಲ ಫಿಶ್ ಆಯಿಲ್ ಅಂತ, ನೀವು ನಾರ್ಮಲಾಗಿ ಕೆಲವರು ಬೈ ಮಾಡಿ ತಗೊಳ್ಳೋರು ಇದ್ದೀರಾ, ಅದರಲ್ಲಿ ಓನ್ಲಿ ಗ್ಲಿಸರಾಲ್ ಮತ್ತು ಫ್ಯಾಟಿ ಆ್ಯಸಿಡ್ ಇದೆ. ಸರ್ ಹಾಗಾದರೆ ಈ ಕೆಮಿಕಲ್ ಕಾಂಪೋಸಿಷನಿಂದ ವಾಟ್ ವಿಲ್ ಬಿ ದ ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಆಗುತ್ತೆ ನೋಡೋಣ. ಫಸ್ಟ್ ಪಾಯಿಂಟ್ ಏನಂತಂದರೆ, ಕ್ರಿಲ್ ಆಯಿಲ್ ಏನಿದೆ, ಈ ಅಂಟಾರ್ಟಿಕ್ ಕ್ರಿಲ್ ಆಯಿಲ್ ಒಮೆಗಾ ಎಕ್ಸ್ಟ್ರಾಕ್ಷನ್ ಏನಿದೆ, ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಕ್ರಿಲ್ ಆಯಿಲಿಂದ ಮಾಡಿರ್ತಾರೆ ಮತ್ತು ಡೈರೆಕ್ಟಾಗಿ ಅಂಟಾರ್ಟಿಕ್ ವಾಟರಿಂದನೇ ಮಾಡಿರ್ತಾರೆ. ಆ್ಯಂಡ್ ಓನ್ಲಿ ಒನ್ ಸ್ಪೀಶೀಸ್. ಓಕೆ, ಒಂದು ಸ್ಪೀಷೀಸ್ ಅಂದರೆ ಓನ್ಲಿ ಅಂಟಾರ್ಟಿಕ್
ಕ್ರಿಲ್ ಅನ್ನೋ ಒಂದು ಫಿಶ್ಶಿಂದನೇ ಮಾಡಿರ್ತಾರೆ. ಬಟ್ ಹೊರಗಡೆ ಮಾರ್ಕೆಟಲ್ಲಿ ಸಿಗೋವಂಥ ಫಿಶ್ ಆಯಿಲ್ ಏನಿದೆ, ಯಾವ ಸ್ಪೀಷೀಸಿಂದನೂ ತೊಗೊಂಡಿರ್ಬೋದು, ಯಾವ ಸಮುದ್ರದಲ್ಲಿ ಬೇಕಾದರೂ ಅವ್ರು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ಬೋದು, ಲೊಕೇಶನ್ ಏನು ಬೇಕಾದರೂ ಇರ್ಬೋದು, ಸ್ಪೀಷೀಸ್ ಏನು ಬೇಕಾದರೂ ಇರ್ಬೋದು. ಈಸ್ ಇಟ್ ಸೇಫ್ ಆರ್ ನಾಟ್ ಅದು ಗೊತ್ತಿಲ್ಲ. ಬಟ್ ಹೆಸರಿಗೆ ಮಾತ್ರ ಫಿಶ್ ಆಯಿಲು ಒಮೆಗಾ 3ನೇ. ಬಟ್ ವಾಟ್ ಈಸ್ ದ ಕ್ವಾಲಿಟಿ, ವಾಟ್ ಈಸ್ ದ ಪ್ಯೂರಿಟಿ, ಅದನ್ನು ಚೆಕ್ ಮಾಡಬೇಕು. ಸೊ ಒಮೆಗಾ 3 ಅಂಟಾರ್ಟಿಕ್ krill oil ಇಸ್ ಒನ್ ಆಫ್ ದ ಬೆಸ್ಟ್. ಓಕೆ, ನೆಕ್ಸ್ಟ್ ನಾನು ಆವಾಗಲೇ ಹೇಳಿದೆ ಕೆಮಿಕಲ್ ಕಾಂಪೋಸಿಷನ್ ಈ ಥರ ಇರೋದಕ್ಕೆ ಏನು ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಒಮೆಗಾ 3 ಅಷ್ಟೇ ಅಲ್ಲ, ಇದಕ್ಕೆ ಅಂಟಾರ್ಟಿಕ್ krill ಆಯಿಲಲ್ಲಿ ಇರೋಂಥ ಒಮೆಗಾ 3ಗೆ ಫಾಸ್ಫೋಲಿಪಿಡ್ಸ್ ಅನ್ನೋ ಒಂದು ಅಂಶ ಬಾಂಡ್ ಆಗಿರುತ್ತೆ. ಓಕೆ, ಇದರಿಂದ ಏನು ಉಪಯೋಗ ನಿಮಗೆ ಹೇಳ್ತೀನಿ ನೆಕ್ಸ್ಟು. ಆದರೆ ಹೊರಗಡೆ ಸಿಗುವಂಥ ಫಿಶ್ ಆಯಿಲಲ್ಲಿ ಒಮೆಗಾ 3ಗೆ ಟ್ರೈಗ್ಲಿಸರೈಡ್ಸ್ ಅನ್ನೋ ಒಂದು ಅಂಶ ಏನಾಗಿರುತ್ತೆ, ಬಾಂಡ್ ಆಗಿರುತ್ತೆ. ಯಾವುದು ಒಳ್ಳೆಯದು? ಟ್ರೈಗ್ಲಿಸರೈಡ್ಸ್ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ, ಕರೆಕ್ಟ್? ಈ ಡಿಫ್ರೆನ್ಸ್ ಏನು ಕ್ರಿಯೇಟ್ ಮಾಡುತ್ತೆ ಅಂತಂದರೆ, ಒಮೆಗಾ 3 ಅಂಟಾರ್ಟಿಕ್ krill ಆಯಿಲ್ ಏನಿದೆ ಇದು ನೀರಲ್ಲಿ ಕಂಪ್ಲೀಟ್ಲಿ ಮಿಕ್ಸ್ ಆಗುತ್ತೆ. ಇನ್ ದ ಸೆನ್ಸ್ ಬಾಡಿಲಿ ನೀಟಾಗಿ ಅಬ್ಸರ್ವ್. ನೆಕ್ಸ್ಟ್ ಪಾಯಿಂಟ್ ಕೂಡ ಅದೇ ಇದೆ ನೋಡಿ, ನಮ್ಮ ರಕ್ತದಲ್ಲಿ ನೀಟಾಗಿ ಸೇರಿಕೊಳ್ಳುತ್ತೆ. ಈಗ ನಾವೇನೇ ತಿಂದರೂ ಅದು ಬ್ಲಡ್ಡಿಗೆ ಅಲ್ವಾ ಸೇರೋದು, ಅಂದರೆ ನೀಟಾಗಿ ನಮ್ಮ ಬಾಡಿಲಿ ಅಬ್ಸರ್ಪ್ಷನ್ ಆಗ್ತದೆ, ಮೋರ್ ಈಸಿಲಿ ಇನ್ಕಾರ್ಪೊರೇಟೆಡ್ ಇಂಟು ರೆಡ್ ಸೆಲ್ ಮೆಂಬ್ರೇನ್ಸ್. ಬಟ್ ಈ ಕಡೆ ನೋಡಿ, ಇಟ್ ಡಸ್ ನಾಟ್ ಮಿಕ್ಸ್ ವಿತ್ ದ ವಾಟರ್. ಹೊರಗಡೆ ಸಿಗೋ ಫಿಶ್ ಆಯಿಲ್ ನೀರಲ್ಲಿ ಕರಗಲ್ಲ, ಮಿಕ್ಸ್ ಆಗಲ್ಲ. ಲೆಸ್ ಈಸಿ ಇನ್ಕಾರ್ಪೊರೇಟೆಡ್ ಇಂಟು ರೆಡ್ ಸೆಲ್ ಮೆಂಬ್ರೇನ್ಸ್. ಸೇರುತ್ತೆ ದೇಹದಲ್ಲಿ, ಬಟ್ ಕಂಪ್ಲೀಟ್ಲಿ ಸೇರಲ್ಲ. ಸ್ವಲ್ಪ ಸೇರುತ್ತೆ, ಸ್ವಲ್ಪ ವೇಸ್ಟ್ ಆಗುತ್ತೆ. ಓಕೆ, ಈಗ ನೀವೇ ಯೋಚನೆ ಮಾಡಿ, ಹೊರಗಡೆ ಮಾರ್ಕೆಟಲ್ಲಿ ಯಾವುದೋ ನಾರ್ಮಲ್ ಫಿಶ್ ಆಯಿಲ್ ಸಿಗುತ್ತೆ, ಅದು ಒಮೆಗಾ 3 ಅಂತ ತಗೋಬೇಕಾ, ಅಥವಾ ಇಲ್ಲಿ ಒಂದು ಅದ್ಭುತವಾದಂಥ ಒಮೆಗಾ 3 ಅಂಟಾರ್ಟಿಕ್ krill ಆಯಿಲ್ ಅಂತ ಇದೆ, ಅಂಟಾರ್ಟಿಕದ krill ಫಿಶ್ಶಿಂದ ಮಾಡಿರೋಂಥ ಒನ್ ಆಫ್ ದ ಬೆಸ್ಟ್ ಒಮೆಗಾ 3 ಸೋರ್ಸ್, ಇದನ್ನು ತಗೋಬೇಕಾ? ಆ್ಯಂಡ್ ಇನ್ ಅಡಿಷನ್ ಟು ದಟ್ ವಿ ಹ್ಯಾವ್ ಸೋ ಮೆನಿ ಬೆನಿಫಿಟ್ಸ್. ಏನು ಅಂತಂದರೆ, ಈ krill ಆಯಿಲ್ ತಗೊಳ್ಳೋದ್ರಿಂದ ಇದರಲ್ಲಿರುವಂಥ ಫಾಸ್ಫೋಲಿಪಿಡ್ಸ್ ಏನು ಮಾಡುತ್ತೆ ಅಂತಂದರೆ, ಆ ಒಮೆಗಾ 3 ಅಂಶದಲ್ಲಿ ಒಮೆಗಾ 3ನಲ್ಲಿರುವಂತಹ EPA ಅಥವಾ DHA ಅಂತ ನಾವೇನು ಹೇಳ್ತೀವಿ, ಅದನ್ನು ಪರಿಣಾಮಕಾರಿಯಾಗಿ ಜೀವಕೋಶಗಳಿಗೆ ಸಾಗಿಸುವಂತಹ, ಸಂಯೋಜಿಸುವಂತಹ ಅದ್ಭುತವಾದಂಥ ಕಾರ್ಯವನ್ನು ಇದು ಮಾಡ್ತದೆ. ಬಟ್ ಹೊರಗಡೆ ಮಾರ್ಕೆಟಲ್ಲಿರೋದ್ರಲ್ಲಿ ಕಂಟೆಂಟ್ ಇದೆಯಾ? ನೋ, ಇಟ್ ಈಸ್ ಓನ್ಲಿ ಫೌಂಡ್ ಇನ್ ಒಮೆಗಾ 3 ಅಂಟಾರ್ಟಿಕ್ krill ಆಯಿಲ್. ನೆಕ್ಸ್ಟ್, ನಾನು ಅವಾಗಲೇ ಹೇಳಿದೆ, ಇಟ್ ವಿಲ್ ಡಿಸಾಲ್ವ್. ಕರಗುವಿಕೆ ಪ್ರಯೋಜನ ಅಂದರೆ ನೀಟಾಗಿ ಕರಗೋದ್ರಿಂದ ನಮ್ಮ ದೇಹದಲ್ಲಿ ಜೈವಿಕವಾದಂಥ ಒಂದು ಅಂಶಗಳು, ಅಂದರೆ ಅದರದ್ದು ಒರಿಜಿನಾಲಿಟಿ ಅಂಶ ನಮ್ಮ ದೇಹಕ್ಕೆ ಏನು ಸಿಗಬೇಕಿತ್ತು ಒಮೆಗಾ 3, ಅದು ನಮಗೆ ಒಳ್ಳೆ ರೀತಿಯಲ್ಲಿ ಬ್ಯೂಟಿಫುಲ್ಲಾಗಿ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ನಾವು ಇಷ್ಟೋ ತನಕ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಮಾತಾಡಿದ್ವಿ ಅದೆಲ್ಲದು ನಿಮ್ಮ ಬಾಡಿಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಕಂಟೆಂಟ್ ಇರುತ್ತೆ, ಆಸ್ಟಾಕ್ಸಾಂಥಿನ್ ಅಂತ. ಇದೇನಪ್ಪ ಅಂತಂದರೆ, ಇದು ಒಂದು ನೈಸರ್ಗಿಕ ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು, ಆ krill ಆಯಿಲ್ ಏನಿರುತ್ತಲ್ಲ ಅದಕ್ಕೊಂದು ಬ್ಯೂಟಿಫುಲ್ ರೆಡ್ ಕಲರ್ ಕೊಡುವಂಥದ್ದು ಈ ಒಂದು ಆಸ್ಟಾಕ್ಸಾಂಥಿನ್. ಅಷ್ಟೇ ಅಲ್ಲದೆ ಆ ಒಂದು krill ಆಯಿಲ್ ಏನಿದೆ ಅದು ಆಕ್ಸಿಡೇಷನ್ ಆಗಿ ಡ್ಯಾಮೇಜ್ ಆಗಬಾರ್ದಲ್ಲ, ಅದು ಆಗ್ದಂಗೆ ನೋಡ್ಕೊಳ್ಳೋವಂಥದ್ದು ಈ ಒಂದು ಆಸ್ಟಾಕ್ಸಾಂಥಿನ್. ಓಕೆ, ನೆಕ್ಸ್ಟ್ ಇನ್ನೊಂದು ಅಂಶ ಇದೆ, ಕೊಲೀನ್. ಇದೇನು ಮಾಡುತ್ತೆ ಅಂತಂದರೆ, ಇದು ಈ ಒಮೆಗಾ 3 ಅಂಟಾರ್ಟಿಕ್ krill ಆಯಿಲಲ್ಲಿರುವಂತಹ ಅಂಶ ಕೊಲೀನ್. ಇದು ನಮ್ಮ ಲಿವರ್, ನಮ್ಮ ಹಾರ್ಟ್ ಮತ್ತು ನಮ್ಮ ಕಾಗ್ನೇಟಿವ್, ನಮ್ಮ ಅರಿವು ಅಂತ ನಾವೇನು ಹೇಳ್ತೀವಿ, ಇದೆಲ್ಲದರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೇಕಾಗಿರುವಂಥ ಒನ್ ಆಫ್ ದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಅಂತ ಹೇಳ್ಬೋದು. ನೋಡಿ, ಒಮೆಗಾ 3 krill ಆಯಿಲಲ್ಲಿ ಒಮೆಗಾ 3 ಜೊತೆಗೆ ಬೇರೆ ಏನು ಕಾಂಪೋನೆಂಟ್ಸ್ ಆ್ಯಡ್ ಆಗಿದೆ, ಇದೆಲ್ಲದೂ ಕೂಡ ಒಮೆಗಾ 3 ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಜೊತೆಗೆ ನ್ಯೂಮರಸ್ ಹೆಲ್ತ್ ಬೆನಿಫಿಟ್ಸ್ ಕೊಡ್ತಾ ಇದೆ. ಮತ್ತು ಈ ಮುಖಾಂತರ ನೀವು ಒಮೆಗಾ 3 ತಗೊಳ್ಳೋದ್ರಿಂದ ನಾನು ಇಷ್ಟೋ ತನಕ ಏನು ಹೇಳಿದೆ ಇದೆಲ್ಲದೂ ಕೂಡ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಸರ್, ಹಾಗಾದರೆ ನಿಮಗೆ ಪ್ರಶ್ನೆ ಬರ್ಬೋದು ಈಗ, ಸರ್ ನಾನೀಗ ಆ ಫಿಶನ್ನು ಎಲ್ಲಿ ಹುಡ್ಕೊಂಡು ಹೋಗಲಿ? ಕರೆಕ್ಟ್. ಸೊ ಅಷ್ಟೊಂದು ಕಷ್ಟ ನಾವು ಕೊಡಲಿಕ್ಕೆ ಹೋಗೋದಿಲ್ಲ. ವಿ ಹ್ಯಾವ್ ಒನ್ ಆಫ್ ಎನ್ ಅಮೇಝಿಂಗ್ ಬ್ಯೂಟಿಫುಲ್ ಪೇಟೆಂಟೆಡ್ ಟೆಕ್ನಾಲಜಿಯಿಂದ ಅದ್ಭುತವಾಗಿ ತಯಾರು ಮಾಡಿರುವಂತಹ ಭಾರತದ ಸ್ವದೇಶಿ ಸಂಸ್ಥೆ ಆಗಿರುವಂಥ ಮೋದಿಕೇರ್ ಸಂಸ್ಥೆ ತಯಾರು ಮಾಡಿರುವಂತಹ ಅದ್ಭುತವಾದಂಥ ಒಂದು ಒಮೆಗಾ 3 ಸೋರ್ಸನ್ನು ನಿಮ್ಮೆಲ್ಲರಿಗೂ ಕೂಡ ಬಹಳ ಎಫೆಕ್ಟಿವ್ ಆಗಿ ರೀಚ್ ಮಾಡಿಸಬೇಕು ಅಂತ ತಯಾರು ಮಾಡಿರುವಂತಹ ಅದ್ಭುತವಾದಂಥ ಪ್ರಾಡಕ್ಟ್ ಮೋದಿಕೇರ್ ಸಂಸ್ಥೆಯ ವೆಲ್ನೆಸ್ ಬ್ರ್ಯಾಂಡ್ ಆಗಿರುವಂತಹ ಒಮೆಗಾ 3 ಅಂಟಾರ್ಟಿಕ್ krill ಆಯಿಲ್. ಎಸ್, ಇಷ್ಟು ಇಂಗ್ರೀಡಿಯೆಂಟ್ ಇರುವಂತಹ ಒಂದು ಸಾಫ್ಟ್ ಜೆಲ್, ಒಂದು krill ಆಯಿಲ್. ಓಕೆ, ಇಲ್ಲಿ ಆಯಿಲ್ ಅಂದರೆ ನೀವು ಆಯಿಲನ್ನು ತಗೊಳ್ಳಲ್ಲ, ಸಾಫ್ಟ್ ಜೆಲ್ ಫಾರ್ಮಲ್ಲಿರುತ್ತೆ. ಈ ಸಾಫ್ಟ್ ಜೆಲ್ ತಗೊಳ್ಳೋದ್ರಿಂದ ನಾನು ಇಷ್ಟೋ ತನಕ ಒಮೆಗಾ 3ಯಿಂದ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ನಿಮಗೆ ಹೇಳಿದೆ, ಅಷ್ಟು ಲಾಭಗಳು ನಿಮಗೆ ಖಂಡಿತವಾಗ್ಲೂ ಸಿಗ್ತದೆ. ಓಕೆ, ಬಟ್ ಕೆಲವೊಂದು ಸಮಸ್ಯೆಗಳಿಗೆ ಕಾಂಬಿನೇಷನಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಕಾಂಬಿನೇಷನಲ್ಲಿ ಬೇಕಾಗುತ್ತೆ ಹೊರತು, ಆ್ಯಂಡ್ ಒಮೆಗಾ 3 ಕೂಡ ತುಂಬ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಆಗಿರೋದ್ರಿಂದ ಇಷ್ಟು ಲಾಭಾಂಶಗಳನ್ನು ನೀವು ಪಡ್ಕೋಬಹುದು ಇನ್ ಎ ವೆರಿ ಗುಡ್, ಬೆಟರ್, ಒನ್ ಆಫ್ ದ ಬೆಸ್ಟ್ ವೇ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್,
ಎಸ್, ಹಾಗಾದರೆ ಈ ಒಮೆಗಾ 3 ಅಂಟಾರ್ಟಿಕ್ ರಿಲ್ ಆಯಿಲ್ ಏನಿದೆ ಇದು ಹೇಗಿರುತ್ತೆ ಅನ್ನೋದು ನಿಮ್ಮ ಸ್ಕ್ರೀನ್ ಮೇಲೆ ಅದರ ಒಂದು ಸಾಫ್ಟ್ ಜೆಲ್ ಹೇಗಿರುತ್ತೆ ಅಂತ ಕಾಣಿಸ್ತಾ ಇದೆ. ಸೊ ಇದನ್ನು 12 ಇಯರ್ಸ್ ಆ್ಯಂಡ್ ಎಬೋ ಯಾರೆಲ್ಲ ಇದ್ದಾರೆ 12 ವರ್ಷ ಮೇಲ್ಪಟ್ಟವರು ಸೊ ಧೈರ್ಯವಾಗಿ ಈ ಒಂದು ಒಮೆಗಾ 3 ಅಂಟಾರ್ಟಿಕ್ ರಿಲ್ ಆಯಿಲ್ನ ತಗೋಬಹುದು. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟನ್ನು ನಿಮ್ದಾಗಿಸ್ಕೋಬಹುದು. ಹೇಗೆ ತಗೊಳ್ಳೋದು? ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಊಟದ ನಂತರ ಒಂದು ಸಾಫ್ಟ್ ಜೆಲ್ಲನ್ನು ತಗೊಂಡ್ರೆ ಸೊ ಈ ಒಂದು ಹೆಲ್ತ್ ಬೆನಿಫಿಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಒಮೆಗಾ 3 ಅಂಟಾರ್ಟಿಕ್ ರಿಲ್ ಆಯಿಲ್ನ ಸಂಪೂರ್ಣ ಉಪಯೋಗಗಳು, ಲಾಭಗಳು, ಯಾಕೆ ಬೇಕು, ಅವಶ್ಯಕತೆ ಏನು, ಯಾವ ಒಮೆಗಾ 3 ಸೋರ್ಸ್ ಮೂಲ ಯಾವುದು ಬೆಸ್ಟು, ಕ್ರಿಲ್ ಆಯಿಲ್ ಯಾಕೆ ಬೆಸ್ಟು, ಅಂದರೆ ಕ್ರಿಲ್ ಆಯಿಲ್ ನಥಿಂಗ್ ಬಟ್ ಒಮೆಗಾ 3 ಅಂಟಾರ್ಟಿಕ್ ರಿಲ್ ಆಯಿಲ್ ಇದು ಯಾಕೆ ಬೆಸ್ಟು, ಸೈಂಟಿಫಿಕಲಿ ಕೂಡ ನಾನು ಐ ಹ್ಯಾವ್ ಗಿವನ್ ದ ಎಕ್ಸ್ಪ್ಲನೇಷನ್ ಆ್ಯಂಡ್ ಯಾವ್ಯಾವ ರೀತಿ ಹೆಲ್ಪ್ ಮಾಡುತ್ತೆ ಒಮೆಗಾ 3 ಅದನ್ನು ಕೂಡ ನಾನು ಕಂಪ್ಲೀಟಾಗಿ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ, ರಿಯಲೈಸೇಷನ್ ಮಾಡಿಸ್ಲಿಕ್ಕೆ ಒಮೆಗಾ 3 ವ್ಯಾಲ್ಯೂನ ಸೊ ಐ ಹ್ಯಾವ್ ಟ್ರೈಡ್ ದ ಬೆಸ್ಟ್ ವೇ ಟು ಗಿವ್ ಯು ಅಬೌಟ್ ದ ಯೂನಿಕ್ ವೇ ಆಫ್ ಅಪ್ರೋಚ್ ಟು ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಓಕೆ, ಸೊ ಹಾಗಾಗಿ ಸೊ ನನ್ನ ಒಂದು ಕನ್ಸರ್ನ್ ಏನು ಅನ್ನೋದಾದರೆ ಪ್ರತಿಯೊಬ್ಬರು ಸಾಕಷ್ಟು ರೀತಿ ಆಹಾರಗಳನ್ನು ತಗೊಳ್ತೀರಾ, ಸಾಕಷ್ಟು ರೀತಿ ಮೆಡಿಸಿನ್ಸ್, ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್, ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಏನೇನೋ ತಗೊಳ್ತೀರಾ. ಅದ್ರ ಜೊತೆಗೆ ನೀವೇನಾದರೂ ಒಮೆಗಾ 3 ಓಕೆ ಇದು ನಿಮಗೆ ಅಂಟಾರ್ಟಿಕ್ ರಿಲ್ ಆಯಿಲ್ ಈ ಫಾರ್ಮಲ್ಲೂ ಸಿಗುತ್ತೆ, ನಿಮಗೆ ಫ್ಲ್ಯಾಕ್ಸ್ ಆಯಿಲ್ ಫ್ಲ್ಯಾಕ್ಸ್ ಆಯಿಲ್ ಆ ರೂಪದಲ್ಲೂ ನಿಮಗೆ ಸಿಗುತ್ತೆ. ಓಕೆ, ಸೊ ಇದನ್ನು ನೀವು ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಎಕ್ಸ್ಪೀರಿಯನ್ಸ್ ಎ ವೆರಿ ಗುಡ್ ಲೈಫ್, ಗುಡ್ ಹೆಲ್ತ್, ಬೆಟರ್ ಹೆಲ್ತನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆ, ಸೊ ಐ ಥಿಂಕ್ ಐ ಹ್ಯಾವ್ ಗಿವನ್ ಯು ದ ರೈಟ್ ಇನ್ಫಾರ್ಮೇಷನ್. ನಾನು ಕೊಟ್ಟಿರೋಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ, ಸರಿ ಅನಿಸಿದೆ, ಮನಸ್ಸಿಗೆ ಒಪ್ಪಿಗೆ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ ತಕ್ಷಣ ವಿಡಿಯೋನ ಶೇರ್ ಮಾಡೋದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದು ಈಸಿ, ಬಟ್ ಅಳವಡಿಸ್ಕೋಬೇಕು ಅಂದರೆ ಸ್ವಲ್ಪ ಡಿಸಿಷನ್ ತೊಗೋಬೇಕು. ಸೊ ಇನ್ನೊಬ್ರಿಗೆ ಶೇರ್ ಮಾಡೋದಕ್ಕಿಂತ ಮುಂಚೆ ನೀವು ಈ ಉತ್ಪನ್ನವನ್ನು ಬಳಸಿ, ಓಕೆ, ನಿಮಗೆ ಅವಶ್ಯಕತೆ ಇದ್ದಲ್ಲಿ. ಅದಾದ ನಂತರ ನಿಮ್ಮ ಅನುಭವವನ್ನು ಇನ್ನೊಬ್ರಿಗೆ ಹಂಚ್ಕೊಳ್ಳಿ. ಜೊತೆಗೆ ಇದೆಲ್ಲದೂ ಆದಮೇಲೆ ಖಂಡಿತ ಈ ಇನ್ಫಾರ್ಮೇಷನ್ ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ಕೊಲೀಗ್ಸ್, ನಿಮ್ಮ ನೈಬರ್ಸ್, ಫಾರ್ ಎನಿವನ್, ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಎಲ್ಲಿ ಬೇಕಾದರೂ. ಸೊ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು, ಒಮೆಗಾ 3 ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ನಿಮಗೆ ಅನಿಸಿತ್ತು ಅಂತಂದರೆ ಯು ಕ್ಯಾನ್ ಶೇರ್ ದಿಸ್ ವಿಡಿಯೋ, ಎಲ್ಲಿ ಬೇಕಾದರೂ ಶೇರ್ ಮಾಡಿ. ಸೊ ನಿಮ್ಮಿಂದ ಯಾರಿಗೆ ಅವಶ್ಯಕತೆ ಇರುತ್ತೋ ಅಟ್ಲೀಸ್ಟ್ ಅವರಿಗಾದರೂ ರೀಚ್ ಆಗುತ್ತೆ. ಓಕೆ, ಸೊ ಈ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ ಆಗಲಿ ಅಂತ ಹೇಳ್ತಾ, ಸೊ ಇಷ್ಟು ಕಂಪ್ಲೀಟ್ ಸೆಷನನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡು ಆಲಿಸಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಅನಿಸಿಕೆಗೋಸ್ಕರ ಕಮೆಂಟ್ ಬಾಕ್ಸ್ ಇದೆ, ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ ಕೇಸ್ ಈ ಒಮೆಗಾ 3 ಅಂಟಾರ್ಟಿಕ್ ರಿಲ್ ಆಯಿಲ್ ಆಗಿರಬಹುದು, ಒಮೆಗಾ 3 ಅಂಟಾರ್ಟಿಕ್ ರಿಲ್ ಆಯಿಲ್ ಆರ್ ಫ್ಲ್ಯಾಕ್ಸ್ ಆಯಿಲ್, ಎನಿ ಒಮೆಗಾ ಸೋರ್ಸ್ ನಿಮಗೆ ಬೇಕು ಥ್ರೂ ಮೋದಿಕೇರ್ ಕಂಪನಿ ಅಂದರೆ, ಸೊ ನಿಮ್ಮ ಸುತ್ತಮುತ್ತಲಿನ ತುಂಬ ಜನ ಮೋದಿಕೇರ್ ಕನ್ಸಲ್ಟೆಂಟ್ಸ್ ಇರ್ತಾರೆ. ಸೊ ಅವರನ್ನು ಸಂಪರ್ಕ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಸೊ ಪ್ರಾಡಕ್ಟನ್ನು ತರಿಸ್ಕೊಳ್ಳಿ, ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಹ್ಯಾವ್ ಎ ಹೆಲ್ದಿ ಬ್ಯೂಟಿಫುಲ್ ಲೈಫ್. ಥ್ಯಾಂಕ್ ಯು ಸೋ ಮಚ್.